ಆತ್ಮೀಯ ಶಿಕ್ಷಕ ಸುಗಮಕಾರರಿಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ತುಮಕೂರು ಡಯಟಿನ ಹಿರಿಯ ಉಪನ್ಯಾಸಕರಾಗಿರುವಂತಹ ಪದ್ಮಜ ಮೇಡಮ್ ರವರು ಈ ಮೀಟಿಂಗಲ್ಲಿ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಮ್ಮೆಲ್ಲರನ್ನು ಉದ್ದೇಶಿಸಿ ಸ್ವಲ್ಪ ಮಾತನಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ. ಓಕೆ ಓಕೆ. ಆತ್ಮೀಯ ಶಿಕ್ಷಕ ಮಿತ್ರರೇ, ಜಿಲ್ಲಾ ಶೈಕ್ಷಣಿಕ ಸಂವರ್ಧನಾ ಕಾರ್ಯಕ್ರಮ ಅಡಿಯಲ್ಲಿ ನಾವು ಈ ತಿಂಗಳು ನಿರ್ವಹಿಸಬೇಕಾದಂತಹ ಸಂಚಲನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಹಾಗೆ ಶಿಕ್ಷಕ ಸುಗಮಕಾರರಿಗೆ ವೆಬಿನಾರ್ ಅನ್ನ ಆಯೋಜಿಸಲಾಗಿದೆ. ಝೂಮ್ ಮೀಟಿಂಗು. ಈ ವೆಬಿನಾರ್ ಅಲ್ಲಿ ನಾವು ಹಲವಾರು ಅಂಶಗಳನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಈ ಚರ್ಚೆ ಮಾಡಿದ ಅಂಶಗಳನ್ನ ನೀವು ಸಂಚಲನ ಸಭೆಗಳಲ್ಲಿ ಪ್ರಸ್ತುತಪಡಿಸ್ತೀರಿ ಅಂತ ನಂಬಿದ್ದೇನೆ. ಪ್ರಸ್ತುತಪಡಿಸಿದ್ದೀರಿ ಕೂಡ. ಈ ಹಿಂದೆ ನಾವು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಚಟುವಟಿಕೆಗಳನ್ನ ನಿರ್ವಹಿಸೋದು ಹೇಗೆ, ಅದನ್ನ ಸುಗಮಗೊಳಿಸೋದು ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆಯನ್ನ ಮಾಡ್ತಾ ಸಂಚಲನ ಸಭೆಗಳಲ್ಲಿ ನಾವು ಅದನ್ನ ನಾವು ತಿಳ್ಕೊತಾ ಇರ್ತೀವಿ. ಆದ್ರೆ ಆ ಒಂದು ಇದನ್ನ ತರಗತಿಗಳಲ್ಲಿ ತೆಗೆದುಕೊಂಡು ಹೋಗ್ಬೇಕಾದ್ರೆ ಶಿಕ್ಷಕರಿಗೆ ಆಗುವಂತ ಸಮಸ್ಯೆಗಳೇನು ಅದನ್ನ ಕೂಡ ನಾವು ಚರ್ಚೆ ಮಾಡ್ಬೇಕಾಗತ್ತೆ. ಜೊತೆಯಲ್ಲಿ ಅದನ್ನ ನಾವು ಮತ್ತೆ ನೀವು ಸುಗಮಕಾರ ಏನು ಇವಾಗ ನಡೀತಾ ವೆಬಿನಾರ್, ನಿಮಗ್ ಬರ್ತಕ್ಕಂತ ಸಮಸ್ಯೆಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ಬೇಕಾಗುತ್ತೆ. ಏನು ಈ ಅಂಶಗಳನ್ನ ಹೇಗೆ ನಾವು ಸಂಚಲನ ಸಭೆಗಳಲ್ಲಿ ಪ್ರಸ್ತುತಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಸ್ತೃತವಾಗಿ ಚರ್ಚೆ ಆಗ್ಬೇಕು. ಹತ್ ಕಡೆಯಿಂದ ತುಂಬಾ ಬರ್ತಾ ಇರುತ್ತೆ, ನೀವು ಯಾರು ಮಾತಾಡೋದಿಲ್ಲ ಅನ್ನೋದು ನನ್ ಕಂಡು ಬಂದಿದೆ. ನಾನು ಕೂಡ ಎಷ್ಟೋ ಸಲ ಇಲ್ಲಿ ಜಾಯಿನ್ ಆಗಿರ್ತೀನಿ. ಯಾರು ಕೂಡ ಚರ್ಚೆ ಮಾಡೋದಿಲ್ಲ. ಆದ್ರೆ ಸಂಚಲನ ಸಭೆಗಳಲ್ಲಿ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡಿರ್ತೀರಿ. ಸೊ ಇದಾಗದ್ ಬೇಡ, ನೀವು ಮುಕ್ತವಾಗಿ ಚರ್ಚೆ ಮಾಡಿ. ಮತ್ತೆ ಎಲ್ಲರೂ ಕೂಡ ಭಾಗವಹಿಸಿ. ಈ ಏನು ಪ್ರೋಗ್ರಾಮ್ ಇದೆಯಲ್ಲ ಅಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ಬೇಕು. ಎಲ್ಲರೂ ತಿಳ್ಕೋಬೇಕು ಅಂಶಗಳನ್ನ. ಹಾಗೇನೆ ಸಂಚಲನ ಸಭೆಗಳು ಕೂಡ ಆ ತುಂಬಾ ತುಂಬಾ ಚೆನ್ನಾಗಿ ಆಗ್ಬೇಕು, ಉತ್ತಮಗೊಳ್ಬೇಕು. ಅದು ಕ್ವಾಲಿಟಿ ಅಂತ ನಾನು ಇಷ್ಟಪಡ್ತೇನೆ. ಮತ್ತೆ ಇನ್ನೇನಪ್ಪಾ ಆಗತ್ತೆ ಅಂತಂದ್ರೆ ಅಲ್ಲಿಯ ಅಂಶಗಳು ಏನು ಅಂಶಗಳು ಬೇಕಾಗಿತ್ತು ಅದನ್ನ ಹೀಗೆ ಚರ್ಚೆ ಮಾಡಿ ಅದನ್ನು ಕೂಡ ಅಳವಡಿಸ್ಕೊಳೋದು ಮತ್ತೆ ಇಂಪ್ರೂವೈಸ್ ಮಾಡ್ಕೊಳತ್ತ ಗಮನ ಇರ್ಲಿ ಅಂತ ನನ್ನ ಭಾವನೆ. ಇಷ್ಟು ಅಂಶಗಳನ್ನ ಈಗಾಗಲೇ ನಾವು ತುಂಬಾ ಸಾಗಿದ್ದೇವೆ. ಸಂಚಲನ ಸಭೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ಕೊತಾ ಬಂದಿದ್ದೇವೆ. ಇನ್ನೂ ಕೂಡ ಆ ಒಂದು ಆಕ್ಟಿವಿಟೀಸ್ ಏನ್ ಮಾಡ್ತೀವಿ ಸಂಚಲನ ಸಭೆಗಳಲ್ಲಿ ಅದು ಕ್ಲಾಸ್ ರೂಮ್ ಅಲ್ಲಿ ಪ್ರತಿಫಲನಗೊಳ್ಬೇಕು. ಆ ಒಂದು ಕ್ವಾಲಿಟಿ ಇಶ್ಯೂ ಏನಿದೆ ಅದು ಇನ್ನೂ ಇಂಪ್ರೂವೈಸ್ ಆಗ್ಬೇಕು ಅಂತ ಎಲ್ಲರ ಅನಿಸಿಕೆ ಆಗಿದೆ. ಹಾಗೆ ಕೂಡ ನನ್ನ ಅನಿಸಿಕೆ ಕೂಡ. ಇಷ್ಟು ಅಂಶಗಳನ್ನ ಹೇಳ್ತಾ ಇಲ್ಲಿ ವೆಬಿನಾರ್ ಅಲ್ಲಿ ಝೂಮ್ ಮೀಟಿಂಗ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಸುಗಮಕಾರ ಸನ್ಮಿತ್ರರಿಗೆ ಮತ್ತೊಮ್ಮೆ ಅಭಿನಂದನೆ ಮತ್ತೆ ಸ್ವಾಗತವನ್ನು ಕೋರ್ತಾ ಇದನ್ನ ತುಂಬಾ ಚೆನ್ನಾಗಿ ಸದುಪಯೋಗ ಪಡಿಸ್ಕೋಬೇಕು. ಸಂಚಲನ ಸಭೆಗಳಿಗೂ ಮತ್ತೆ ತಮ್ಮ ವೃತ್ತಿ ದಕ್ಷತೆಯನ್ನ ಮೆರೆದಕ್ಕೂ ಕೂಡ ಇದು ಅನುಕೂಲಕರ ಆಗ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಮತ್ತೆ ವೇದಿಕೆಯನ್ನ ನಮ್ಮ NGO ಸನ್ಮಿತ್ರರಿಗೆ ಬಿಟ್ಕೊಡ್ತೇನೆ ಅಂತ ಹೇಳ್ತೇನೆ. ವಂದನೆಗಳು. ಧನ್ಯವಾದಗಳು ಮೇಡಮ್, ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಮೊದಲಿಗೆ ಇಲ್ಲಿ ಬ್ಲೂ ಅಲ್ಲಿ ಕಾಣ್ತಿರೋದು ಪ್ರೀ ಕ್ವಿಸ್ ನ ರೆಸ್ಪಾನ್ಸ್. ಅದೇ ರೀತಿ ಗ್ರೀನ್ ಅಲ್ಲಿ ಕಾಣ್ತಿರೋದು ಅಂದ್ರೆ ಹಸಿರು ಬಣ್ಣದಲ್ಲಿ ಕಾಣ್ತಿರೋದು ಪೋಸ್ಟ್ ಕ್ವಿಸ್ ನ ರೆಸ್ಪಾನ್ಸ್. ಅಂದ್ರೆ ಎಷ್ಟು ಜನ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ ಅಂದ್ರೆ ಪ್ರೀ ಕ್ವಿಸ್ ಮತ್ತೆ ಪೋಸ್ಟ್ ಕ್ವಿಸ್ ಅನ್ನ ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಅಂತ. ಮೊದಲಿಗೆ ತುಮಕೂರಲ್ಲಿ ನೋಡೋದಾದ್ರೆ 82 ಜನ ಅಂದ್ರೆ 83 ಟೀಚರ್ಸ್ ಪ್ರೀ ಕ್ವಿಸ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಅವರು ಮೊದಲನೇ ಸ್ಥಾನವನ್ನ ತಗೊಂಡಿದ್ದಾರೆ. ಅದೇ ರೀತಿ ನಮ್ಮ CN ಹಳ್ಳಿ ಅಂದ್ರೆ ಚಿಕ್ಕನಾಯಕನಹಳ್ಳಿಯಲ್ಲಿ 81 ಅಂದ್ರೆ 81 ಟೀಚರ್ಸ್ ಪ್ರೀ ಕ್ವಿಸ್ ಅನ್ನ ಅಟೆಂಡ್ ಮಾಡಿ ಎರಡನೇ ಸ್ಥಾನವನ್ನು ತಗೊಂಡಿದ್ದಾರೆ. ಅದೇ ರೀತಿ ಗುಬ್ಬಿ ಮೂರನೇ ಸ್ಥಾನವನ್ನು ತಗೊಂಡಿದ್ದಾರೆ. 63 ಜನ ಅಟೆಂಡ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಮಧುಗಿರಿ 48 ಜನ, ಕುಣಿಗಲ್ 43 ಜನ, ಕೊರಟಗೆರೆ 39 ಜನ, ತಿಪ್ಟೂರ್ 36 ಜನ, ತುರುವೇಕೆರೆ 23 ಜನ, ಹಾಗೆ ಪಾವಗಡ ಮತ್ತೆ ಸಿರಾ ಅತಿ ಕಡಿಮೆ ಪ್ರೀ ಕ್ವಿಸ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಅಂದ್ರೆ ಪಾವಗಡದಲ್ಲಿ 14, ಸಿರಾದಲ್ಲಿ 16 ಜನ ಪ್ರೀ ಕ್ವಿಸ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಈಗ ಪ್ರೀ ಕ್ವಿಸ್ ನಲ್ಲಿ ನೀವು ಗ್ರಾಫ್ ಇನ್ಕ್ರೀಸ್ ಅನ್ನ ತುಂಬಾ ಇನ್ಕ್ರೀಸ್ ಆಗಿದೆ. ಅದೇ ಪೋಸ್ಟ್ ಕ್ವಿಸ್ ಅಂದ್ರೆ ನಂತರದ ರಸಪ್ರಶ್ನೆಯನ್ನು ನೀವು ನೋಡೋದಾದ್ರೆ ಎಲ್ಲಾ ಕೂಡ ಬಿಲೋ ಆವರೇಜ್ ಇದೆ. ನಮ್ಮ ಹೈಯೆಸ್ಟ್ ಆಗಿರುವಂತ ತುಮಕೂರು ಆಗಿರ್ಬೋದು, ಚಿಕ್ಕನಾಯಕನಹಳ್ಳಿ ಆಗಿರ್ಬೋದು, ಮಧುಗಿರಿ ಆಗಿರ್ಬೋದು, ಗುಬ್ಬಿ ಆಗಿರ್ಬೋದು, ಇವುಗಳಲ್ಲಿ ಪ್ರೀ ಕ್ವಿಸ್ ಹೈಯೆಸ್ಟ್ ಇದೆ. ಆದ್ರೆ ಪೋಸ್ಟ್ ಕ್ವಿಸ್ ನೀವು ನೋಡ್ತಿರ್ಬೋದು ತುಮಕೂರಲ್ಲಿ 83 ಜನ,
ಅಟೆಂಡ್ ಮಾಡಿದ್ರೆ, ಪೋಸ್ಟ್ ಕ್ವಿಸ್ ಅನ್ನ ಅದೇ ತುಮಕೂರಲ್ಲಿ 29 ಜನ ಅಟೆಂಡ್ ಮಾಡಿದ್ದಾರೆ. ಅದೇ ನೀವು ಮಧುಗಿರಿನ ನೋಡಿದ್ರೆ 48 ಜನ ಪ್ರೀ ಕ್ವಿಸ್ ಅಟೆಂಡ್ ಮಾಡಿದ್ರೆ, ಮಧುಗಿರಿಯಲ್ಲಿ 6 ಜನ ಮಾತ್ರ ಪೋಸ್ಟ್ ಕ್ವಿಸ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಅದೇ ರೀತಿ ನೀವು ಚಿಕ್ಕನಾಯಕನಹಳ್ಳಿ ಕೂಡ ನೋಡ್ಬೋದು, 81 ಜನ ಪ್ರೀ ಕ್ವಿಸ್ ಅನ್ನ ಅಟೆಂಡ್ ಮಾಡಿದ್ರೆ ಅದಕ್ಕಿಂತ 50% ಗಿಂತಲೂ ಕಡಿಮೆ ಜನ, ಅಂದ್ರೆ 20 ಜನ ಮಾತ್ರ ಪೋಸ್ಟ್ ಕ್ವಿಸ್ ಅನ್ನ ಅಟೆಂಡ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು, ಪ್ರೀ ಕ್ವಿಸ್ ನ ಅಟೆಂಡೆನ್ಸ್ ಅಂದ್ರೆ ಎಷ್ಟು ಜನ ಸ್ಪರ್ಧಿಗಳು ಜಾಸ್ತಿ ಇದ್ದಾರೆ, ಆದ್ರೆ ಅದೇ ಪೋಸ್ಟ್ ಕ್ವಿಸ್ ನ ಸಂಖ್ಯೆಗಳು ತುಂಬಾ ಇಳಿತೆ ಇದೆ. ನಾವು ನೋಡ್ಬೋದು ಪ್ರೀ ಕ್ವಿಸ್ ಮತ್ತೆ ಪೋಸ್ಟ್ ಕ್ವಿಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳೋದಾದ್ರೆ, ಪ್ರೀ ಕ್ವಿಸ್ ಅನ್ನ ನಾವು ಅಟೆಂಡ್ ಮಾಡ್ತಿರ್ಬೇಕಾದ್ರೆ ನಮಗೆ ಇರುವಂತ ಜ್ಞಾನ, ಅಂದ್ರೆ ಆ ಟಾಪಿಕ್ ಆಗಿರ್ಬೋದು, ಆ ವಿಷಯ ಆಗಿರ್ಬೋದು, ಆ ಸಬ್ಜೆಕ್ಟ್ ಆಗಿರ್ಬೋದು, ಅದ್ರ ಬಗ್ಗೆ ನಮಗೆ ಎಷ್ಟು ಜ್ಞಾನ ಇದೆ ಅದ್ರ ಮೇಲೆ ನಾವು ಆ ಪ್ರಶ್ನೆಯನ್ನ ಉತ್ತರಿಸ್ತೀವಿ. ಅದೇ ನಾವು ಪೋಸ್ಟ್ ಕ್ವಿಸ್ಗೆ ಬರೋದಾದ್ರೆ, ಯಾಕೆ ನಾವು ಪೋಸ್ಟ್ ಕ್ವಿಸ್ ಪ್ರೀ ಕ್ವಿಸ್ ಅಟೆಂಡ್ ಮಾಡೋದಲ್ಲದೆ ಪೋಸ್ಟ್ ಕ್ವಿಸ್ ಕೂಡ ಅಟೆಂಡ್ ಮಾಡ್ಬೇಕು? ಅದು ಯಾಕೆ ಅಂದ್ರೆ, ಪ್ರೀ ಕ್ವಿಸ್ ಅಲ್ಲಿ ನಮ್ಮ ಜ್ಞಾನದ ಮೂಲಕ, ಅದೇ ಪೋಸ್ಟ್ ಕ್ವಿಸ್ ಅಲ್ಲಿ ಆ ಮಾಡ್ಯೂಲ್ಗಳಿಂದ ಅಥವಾ ಇಂಟ್ರಾಕ್ಷನ್ಸ್ ಗಳಿಂದ ನಮಗೆ ಎಷ್ಟು ಹೊಸ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ, ಅಥವಾ ನಮಗೆ ಅದರಿಂದ ಏನ್ ಲಾಭ ಆಗಿದೆ, ನಾವ್ ಏನ್ ಹೊಸ ವಿಷಯನ ಕಲ್ತ್ಕೊಂಡ್ವಿ, ಹೊಸ ನಾಲೆಜ್ ಅನ್ನ ಏನ್ ಪಡ್ಕೊಂಡ್ವಿ ಅನ್ನೋದನ್ನ ಅಸೆಸ್ ಮಾಡೋದಕ್ಕೆ ಕೂಡ ನಾವು ಪೋಸ್ಟ್ ಕ್ವಿಸ್ ಅನ್ನ ಬಳಸ್ಬೋದು. ಆದ್ರೆ ಪ್ರೀ ಕ್ವಿಸ್ ಮತ್ತೆ ಪೋಸ್ಟ್ ಕ್ವಿಸ್ ಕಂಪೇರ್ ಮಾಡಿದ್ರೆ ಪೋಸ್ಟ್ ಕ್ವಿಸ್ ಕಮ್ಮಿ ಇರೋದ್ರಿಂದ ನಮ್ಗೆ ಅಸೆಸ್ಮೆಂಟ್ ಮಾಡಕ್ಕಾಗಲ್ಲ. ಅದೇ ರೀತಿ ನಾವು ಅಂದ್ರೆ ನಾಲೆಜ್ ಏನು ಗೇನ್ ಆಗಿದೆ ಅಥವಾ ಹೊಸ ವಿಷಯನ ಏನ್ ತಿಳ್ಕೊಂಡಿದೆ ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ. ಇದರಿಂದ ನಾವು ಪ್ರೀ ಕ್ವಿಸ್ ಎಷ್ಟು ಹುಮ್ಮಸ್ಸಿಂದ ಅಟೆಂಡ್ ಮಾಡ್ತೇವೆ, ಅದೇ ರೀತಿ ಪೋಸ್ಟ್ ಕ್ವಿಸ್ ಅನ್ನ ಕೂಡ ಅಟೆಂಡ್ ಮಾಡ್ಬೇಕು. ಇಲ್ಲಿರುವ ಶಿಕ್ಷಕ ಸುಗಮಕಾರರು ತಮ್ಮ ಇತರ ಶಿಕ್ಷಕ ಸಹ ಮಿತ್ರರಿಗೂ ಕೂಡ ಹೇಳ್ಬೇಕು, ಪೋಸ್ಟ್ ಕ್ವಿಸ್ ಅನ್ನು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಟೆಂಡ್ ಮಾಡಿ ಅಂತ. ಈಗ ಇದೆಲ್ಲ ಆದ್ಮೇಲೆ ನಾವು ಇವಾಗ ಹೈಯೆಸ್ಟ್ ಸ್ಕೋರಿಂಗ್ ಟೀಚರ್ಸ್, ಅಂದ್ರೆ ಅತಿ ಹೆಚ್ಚು ಅಂಕ ಗಳಿಸಿದ ಶಿಕ್ಷಕರು ಪ್ರೀ ಕ್ವಿಸ್ ಮತ್ತೆ ಪೋಸ್ಟ್ ಕ್ವಿಸ್ ನಲ್ಲಿ ಎರಡರಲ್ಲೂ ಕೂಡ ಔಟ್ ಆಫ್ ಮಾರ್ಕ್ಸ್ ಅನ್ನ ಯಾರು ಪಡ್ಕೊಂಡಿದ್ದಾರೆ ಅಂತ ನಾವು ನೋಡೋಣ. ಯಾರಿಗಾದ್ರೂ ಗೆಸ್ಸಸ್ ಇದೆಯಾ? ಯಾರಾದ್ರೂ ಹೇಳ್ಬೋದಾ ಯಾರಿರ್ಬೋದಂತ? 3 ಜನ ಇದ್ದಾರೆ, ಯಾರಾದ್ರೂ ಹೇಳ್ಬೋದಾ? ಓಕೆ, ಅರುಣ್ ಅಂತ ಹೇಳ್ತಿದ್ದಾರೆ. 3 ಜನ ಶಿಕ್ಷಕರಿದ್ದಾರೆ. ಸಂಧ್ಯಾ ಅವರೇ ಅಂತ ಹೇಳ್ತಿದ್ದಾರೆ. ನೋಡೋಣ ಯಾರ ಉತ್ತರ ಸರಿ ಅಂತ. ಸಾಕಷ್ಟು ಜನ ಸಾಕಷ್ಟು ಉತ್ತರ ಕೊಡ್ತಿದ್ದಾರೆ, ಹಾಗಾದ್ರೆ ನೋಡೋಣ ಯಾರಂತ. ಓಕೆ, ಇಲ್ಲಿ ಚಿಕ್ಕನಾಯಕನಹಳ್ಳಿಯ ಬ್ಲಾಕ್ ಅಲ್ಲಿ ದಿವ್ಯಶ್ರೀ ಮೇಡಮ್ ಅವರು ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ದಾರೆ. ಗುಬ್ಬಿಯಲ್ಲಿ ಜಯಶ್ರೀ ಮೇಡಮ್ ಅವರು ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ದಾರೆ. ತುಮಕೂರಿನಲ್ಲಿ ರಂಗನಾಥ್ ಸರ್ ಅವರು ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ದಾರೆ. ಇವ್ರು 3 ಜನಕ್ಕೂ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಿದ್ದೀನಿ. ಓಕೆ, ಇದಿಷ್ಟು ಪ್ರೀ ಮತ್ತೆ ಪೋಸ್ಟ್ ಕ್ವಿಸ್ ಬಗ್ಗೆ ಆಯ್ತು. ನೀವು ಹಿಂದೆಲ್ಲ ನೋಡಿರ್ಬೋದು, ಹಿಂದಿನ ಸಂಚಲನ ಪ್ರೀ ಕ್ವಿಸ್ ಮತ್ತೆ ಪೋಸ್ಟ್ ಕ್ವಿಸ್ ಮತ್ತು ಈ ಸಾಲಿನ ಪ್ರೀ ಮತ್ತೆ ಪೋಸ್ಟ್ ಕ್ವಿಸ್ ಸ್ವಲ್ಪ ವ್ಯತ್ಯಾಸ ಇದೆ. ಅಂದ್ರೆ ಪ್ರೀ ಕ್ವಿಸ್ ನಲ್ಲಿ ನೀವು ನೋಡಿರ್ಬೋದು ಸ್ವಲ್ಪ ಏನೋ ಡಿಫ್ರೆನ್ಸ್ ಇದೆ. ಯಾರು ಏನಂತ ಹೇಳ್ಬಹುದಾ? ಏನ್ ಡಿಫ್ರೆನ್ಸ್ ನೋಡಿದ್ರಿ? ಚಾಟ್ ಬಾಕ್ಸ್ ಅಲ್ಲಿ ಉತ್ತರ ಹೇಳ್ಬೋದು, ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡಿ ಕೂಡ ಉತ್ತರ ಹೇಳ್ಬೋದು. ನಮ್ಮ ಹಿಂದಿನ ಸಂಚಲನದ ಪ್ರೀ ಮತ್ತೆ ಪೋಸ್ಟ್ ಕ್ವಿಸ್ಸಿಗೂ ಈ ಸಲದ ಪ್ರೀ ಕ್ವಿಸ್ಸಿಗೂ ಏನೋ ವ್ಯತ್ಯಾಸ ಇದೆ, ಅದೇನಂತ ಹೇಳ್ಬಹುದಾ? ಓಕೆ, ನಿಮ್ಗೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಿರ್ಬೋದು, ಹಿಂದಿನ ಸಲದ ರಸಪ್ರಶ್ನೆಗಳಿಗೂ ಈ ಸಲದ ಪ್ರೀ ಕ್ವಿಸ್ ಅಂದ್ರೆ ರಸಪ್ರಶ್ನೆಗೂ ಏನ್ ವ್ಯತ್ಯಾಸ ಇದೆ ಅಂತ. ನಿಮ್ಮ ಬೇಸಿಕ್ ಇನ್ಫಾರ್ಮೇಶನ್ ಅಂದ್ರೆ ನಿಮ್ಮ ಹೆಸರು ಆಗಿರ್ಬೋದು, ಫೋನ್ ನಂಬರ್, ಜಿಲ್ಲೆ, ಬ್ಲಾಕ್ ನೇಮ್, ಅದ್ಯಾವುಗಳು ಚೇಂಜ್ ಆಗಿಲ್ಲ. ಕ್ವೆಶನ್ ನಂಬರ್ ಸಹ ನೀವು ನೋಡಿರ್ಬೋದು ಚೇಂಜ್ ಆಗಿಲ್ಲ. ಇಲ್ಲಿ ಕೂಡ 10 ಪ್ರಶ್ನೆಗಳೇ ಇದೆ, ಹಿಂದಿನಲ್ಲೂ ಕೂಡ 10 ಪ್ರಶ್ನೆಗಳೇ ಇತ್ತು. ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ನಾವು ಫಾರ್ಮ್ಯಾಟ್ ಅಥವಾ ಪ್ಯಾಟರ್ನ್ ಅನ್ನ ಬದಲಾಯಿಸಿದೀವಿ. ಇಲ್ಲಿ 2 ಸನ್ನಿವೇಶ ಇದೆ, ಅಂದ್ರೆ ಒಂದು ಸನ್ನಿವೇಶಕ್ಕೆ 5 ಪ್ರಶ್ನೆ ಅಂತೆ, ಹಾಗೆ 2 ಸನ್ನಿವೇಶ ಇದೆ, ಅಂದ್ರೆ ಟೋಟಲ್ 10 ಪ್ರಶ್ನೆಯನ್ನು ಕೊಟ್ಟಿದ್ದೇವೆ. ಇಲ್ಲಿ ಸನ್ನಿವೇಶ 1 ಫನ್ ವಿತ್ ಮ್ಯಾಗ್ನೆಟ್ಸ್ ಅನ್ನೋ ಅದರ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬೇಸ್ಡ್ ಆಗಿದೆ. ಅದೇ ಸನ್ನಿವೇಶ 2 ಅನುಭವಾತ್ಮಕ ಕಲಿಕೆ ಅಂದ್ರೆ ಎಕ್ಸ್ಪೀರಿಯನ್ಷಿಯಲ್ ಟೀಚಿಂಗ್ ಲರ್ನಿಂಗ್ ಅದರ ಅಂಶಗಳ ಮೇಲೆ ಬೇಸ್ಡ್ ಆಗಿದೆ. ಅಂದ್ರೆ ನೀವಿಲ್ಲಿ ಆಪ್ಷನ್ಸ್ ನೋಡ್ತಿರ್ಬಹುದು, ಆ ಕ್ವೆಶನ್ಗೆ ಯಾವ ಅನುಭವಾತ್ಮಕ ಕಲಿಕೆಯ ಅಂಶ ಸೂಕ್ತ ಆಗುತ್ತೆ ಎಂದು ನಿಮ್ಗೆ ಆಯ್ಕೆ ಮಾಡೋ ಒಂದು ಆಪ್ಷನ್ ಇತ್ತು. ಅದೇ ರೀತಿ ಇಲ್ಲಿ ಸನ್ನಿವೇಶ 1ರಲ್ಲಿ ಫನ್ ವಿತ್ ಮ್ಯಾಗ್ನೆಟ್ಸ್ ನ
ಫನ್ ವಿತ್ ಮ್ಯಾಗ್ನೆಟ್ಸ್ ನ ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇತ್ತು. ನೀವು ಈಗ ನಾವು ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ನಾನು ಇವಾಗಷ್ಟೇ ತೋರಿಸ್ದೆ, ಅವಾಗ ಏನಾಯ್ತು ಅಂದ್ರೆ ಎಲ್ಲ 4 ಆಪ್ಷನ್ಗಳು ಇಲ್ಲಿ ಆಲ್ರೆಡಿ ಸ್ಕ್ರೀನ್ ಅಲ್ಲಿ ಪ್ರೆಸೆಂಟ್ ಆಗ್ತಾ ಇದೆ, 4 ಆಪ್ಷನ್ಗಳು ಕಾಣ್ತಿದೆ. ಅದೇ ನೀವು ಮೊಬೈಲ್ ಅಲ್ಲಿ ಇದನ್ನ ಓಪನ್ ಮಾಡಿದ್ರೆ ಇದು ಬೇರೆ ಡೀಟೇಲ್ಸ್ ಎಲ್ಲ ಕಾಣ್ತಾ ಇದೆ, ಅಂದ್ರೆ ಬೇಸಿಕ್ ಡೀಟೇಲ್ಸ್ ಎಲ್ಲ ಏನಿದೆ ಅದು ಕಾಣ್ತಿದೆ. ಆದ್ರೆ ನಿಮ್ಗೆ ಸನ್ನಿವೇಶ 1 ಅದರಲ್ಲಿ ಬರೋ 5 ಪ್ರಶ್ನೆಗಳಿಗೆ 4 ಆಯ್ಕೆ ಇದೆ ಅಂತ ನಾನು ಆಲ್ರೆಡಿ ಹೇಳ್ದೆ. ಆದ್ರೆ ಆ 4 ಆಯ್ಕೆಗಳು ಇಲ್ಲಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಅಲ್ಲಿ ಕಾಣಲ್ಲ, ಬರೀ 2 ಮಾತ್ರ ಕಾಣಿಸ್ತಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬರೀ 2 ಕಾಣ್ತಿದೆ. ಅದೇ ನಾನು ಹೇಳಿದೆ 4 ಆಯ್ಕೆ ಇದೆ ಅಂತ. ನಿಮ್ಗೆ ಇಂಥ ಸಮಯದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ತೋರಿಸ್ದಾಗೆ ಸ್ವಲ್ಪ ಸ್ಕ್ರಾಲ್ ಮಾಡ್ಬೇಕು. ಅಂದ್ರೆ ಲೆಫ್ಟ್ಗೆ ಸ್ಕ್ರಾಲ್ ಮಾಡಿದಾಗ ನಿಮ್ಗೆ ಎಲ್ಲಾ 4 ಆಯ್ಕೆಗಳು ಇಲ್ಲಿ ಕಾಣುತ್ತೆ. ನಂತರ ನೀವು 2 ಆಪ್ಷನ್ ಅಂತ ಅನ್ಕೊಳ್ಬೇಡಿ, 4 ಆಪ್ಷನ್ಗಳು ಇದೆ. ಸ್ಕ್ರೀನ್ ಅನ್ನ ಲೆಫ್ಟ್ಗೆ ಸ್ವೈಪ್ ಮಾಡಿದಾಗ ನಿಮ್ಗೆ ಎಲ್ಲಾ 4 ಆಯ್ಕೆಗಳು ಕಾಣುತ್ತೆ. ಮತ್ತೆ ನೀವು ಎಲ್ಲಾ ಪ್ರಶ್ನೆಗಳಿಗೂ ಈ 4 ಆಯ್ಕೆಯಲ್ಲಿ ಯಾವ್ದಾದ್ರು ಒಂದು ಆಯ್ಕೆಯನ್ನು ಆಯ್ಕೆ ಮಾಡ್ಬೋದು. ಇದಿಷ್ಟು ಈ ಸತಿಯ ನಾವು ರಸಪ್ರಶ್ನೆಯಲ್ಲಿ ಸ್ವಲ್ಪ ಚೇಂಜಸ್, ಅದನ್ನ ನೀವು ಹೇಗೆ ಅಟೆಂಡ್ ಮಾಡ್ಬೇಕು ಅಂತ ಇದನ್ನ ನಿಮ್ಮ ಟೀಚರ್ಸ್ಗೂ ಕೂಡ ಹೇಳಿ. ಓಕೆ, ಮುಂದಿನ ಅಂಶ ನಾವು ನೋಡ್ಬೇಕಾಗಿರೋದು ಡಯಟ್ ನ ಸಂಶೋಧನಾತ್ಮಕ ಅಧ್ಯಯನದ ಒಂದು ರಿಸಲ್ಟ್. ಸೊ ನೋಡೋಣ. ಓಕೆ, ಇಲ್ಲಿ ನೀವು ನೋಡ್ತಿರ್ಬೋದು ಗ್ರೇಡ್ 4, 5, 6, 7 ಅಂತ ಇದೆ, 4 ಗ್ರಾಫ್ಗಳಿದೆ. ಮತ್ತೆ ಇದು ತುಮಕೂರು ಜಿಲ್ಲೆದು, ತುಮಕೂರು ಜಿಲ್ಲೆಯ ಒಂದು ರಿಸಲ್ಟ್ಸ್, ಡಯಟ್ ನ ಸಂಶೋಧನಾತ್ಮಕ ಸ್ಟಡಿಯ ಒಂದು ರಿಸಲ್ಟ್ ಆಗಿದೆ. ಇಲ್ಲಿ ನೀವು ಗ್ರೇಡ್ 4 ಇಂದ ಗ್ರೇಡ್ 7 ಅಂದ್ರೆ ತರಗತಿ 4ರಿಂದ 7ನೇ ತರಗತಿವರೆಗೂ ರಿಸಲ್ಟ್ಸ್ ಇದೆ. ಅಂದ್ರೆ ಒಂದು ಸ್ಟೂಡೆಂಟ್ ನ ಆವರೇಜ್ ಪರ್ಸೆಂಟೇಜ್ ಎಷ್ಟು ಗ್ರೇಡ್ 4 ಇಂದ ಗ್ರೇಡ್ 7 ವರೆಗೂ ನೀವು ನೋಡ್ಬೋದು. ಗ್ರೇಡ್ 4 ಇಂದ ಗ್ರೇಡ್ 7 ವರೆಗೂ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ಗ್ರೇಡ್ 4 ಮತ್ತೆ ಗ್ರೇಡ್ 5 ನ ಪರ್ಸೆಂಟೇಜ್ ಸೇಮ್ ಇದೆ. ಅಂದ್ರೆ ಆವರೇಜ್ ಪರ್ಸೆಂಟೇಜ್ ಗ್ರೇಡ್ 4 ಮತ್ತೆ ಗ್ರೇಡ್ 5 ಅಲ್ಲಿ ಆಪ್ಟೇನ್ ಆಗಿರುವಂತ ಒಂದೇ ರೀತಿಯಾಗಿದೆ, ಅಂದ್ರೆ 44%. ಅದೇ ರೀತಿ ನೀವು ಗ್ರೇಡ್ 6 ಮತ್ತೆ ಗ್ರೇಡ್ 7 ನೋಡ್ಬೇಕಾದ್ರೆ ಗ್ರೇಡ್ 6 ನಲ್ಲಿ 55%, ಹಾಗೆ ಗ್ರೇಡ್ 7 ನಲ್ಲಿ 63%. ಸೊ ನಾವು ಇದರಿಂದ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಗ್ರೇಡ್ 4 ಮತ್ತೆ ಗ್ರೇಡ್ 5. ನಾವು ಹೇಗೆ ನಾವು ಗ್ರೇಡ್ 4 ಮತ್ತೆ ಗ್ರೇಡ್ 5 ನ ಕಾನ್ಸಂಟ್ರೇಟ್ ಮಾಡಿದ್ರೆ ಗ್ರೇಡ್ 4 ಮತ್ತೆ 5 ನ ಗ್ರಾಫ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಗ್ರೇಡ್ 6 ಮತ್ತೆ ಗ್ರೇಡ್ 7 ನ ಏನು ಪರ್ಸೆಂಟೇಜ್ ಅನ್ನು ಇನ್ಕ್ರೀಸ್ ಮಾಡ್ಲಿಕ್ಕೆ ಕೂಡ ಇದು ತುಂಬಾ ಸಹಾಯವಾಗುತ್ತೆ. ಅದಕ್ಕೆ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಗ್ರೇಡ್ 4 ಮತ್ತೆ ಗ್ರೇಡ್ 5 ಅಲ್ಲಿ ಇರ್ಬೇಕಂತ ಹೇಳ್ತೀನಿ. ಈಗ ನಾವು ಸ್ಕಿಲ್ ಬೇಸ್ಡ್ ಪರ್ಫಾರ್ಮೆನ್ಸ್ ಅನ್ನ ನೋಡೋಣ. ಗ್ರೇಡ್ 4 ಇಂದ ಗ್ರೇಡ್ 7 ವರೆಗೂ ಸ್ಕಿಲ್ ಬೇಸ್ಡ್ ಪರ್ಫಾರ್ಮೆನ್ಸ್ ಅಂದ್ರೆ ರಿಮೆಂಬರ್, ಸ್ಮರಣೆ ಆಗಿರ್ಬೋದು, ಅನ್ವಯ, ಇಂಥ ಸ್ಕಿಲ್ಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಹೇಗಿದೆ ಮತ್ತು ಅವರ ರಿಸಲ್ಟ್ಸ್ ಹೇಗಿದೆ ಅನ್ನೋ ನೋಡೋಣ. ಮತ್ತೆ ಇದು ತುಮಕೂರು ಜಿಲ್ಲೆಯ ಒಂದು ರಿಸಲ್ಟ್ಸ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಗ್ರೇಡ್ 4 ನಲ್ಲಿ ರಿಮೆಂಬರ್ ಲೆವೆಲ್ ಅಂದ್ರೆ ಸ್ಮರಣೆಯ ಲೆವೆಲ್ 60 ಇದೆ. ಅದೇ ರೀತಿ ಗ್ರೇಡ್ 4 ನಲ್ಲಿ ಅಂಡರ್ಸ್ಟ್ಯಾಂಡ್ ಲೆವೆಲ್ 52ಕ್ಕೆ ಇದೆ, ಅಂದ್ರೆ ಕಮ್ಮಿ ಆಗಿದೆ. ಅದೇ ನೀವು ಅನಲೈಸ್ ಲೆವೆಲ್ ಅಂದ್ರೆ ವಿಶ್ಲೇಷಣೆ ಸ್ಕಿಲ್ ಅನ್ನು ನೋಡೋದಾದ್ರೆ ಅದು ಇನ್ನೂ ಕಮ್ಮಿ ಆಗಿದೆ. ಅದು ನಮಗೆ ಇನ್ಕ್ರೀಸಿಂಗ್ ಲೆವೆಲ್ ಅಲ್ಲಿ ಹೋಗ್ಬೇಕು. ಆದ್ರೆ ನಮಗೆ ರಿಮೆಂಬರ್ ಅಂದ್ರೆ ಸ್ಮರಣೆಯಿಂದ ವಿಶ್ಲೇಷಣೆವರೆಗೆ ಅದು ತುಂಬಾ ಕಮ್ಮಿ ಆಗಿದೆ ಗ್ರೇಡ್ 4 ನ ಮಕ್ಕಳಲ್ಲಿ. ನೀವು ಅದೇ ಗ್ರೇಡ್ 5 ನ ನೋಡೋದಾದ್ರೆ ಅವರ ರಿಮೆಂಬರ್ ಲೆವೆಲ್ ಚೆನ್ನಾಗಿದೆ, ಅದೇ ಅಂಡರ್ಸ್ಟ್ಯಾಂಡ್ ಸ್ವಲ್ಪ ಕಮ್ಮಿ ಆಗಿದೆ, ಅಪ್ಲಿಕೇಶನ್ ಇನ್ನೂ ಸ್ವಲ್ಪ ಕಮ್ಮಿ ಆಗಿದೆ, ಅನಲೈಸ್ ಲೆವೆಲ್ ಜಾಸ್ತಿ ಇದೆ. ಅಂದ್ರೆ ಗ್ರೇಡ್ 5 ನಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಮೇಲೆ. ಇನ್ನು ಗ್ರೇಡ್ 6 ನ ನೋಡೋದಾದ್ರೆ ಅವರ ರಿಮೆಂಬರ್ ಲೆವೆಲ್ ಅಂದ್ರೆ ಸ್ಮರಣೆ ಲೆವೆಲ್ ತುಂಬಾ ಚೆನ್ನಾಗಿದೆ, ಆದ್ರೆ ಅಂಡರ್ಸ್ಟ್ಯಾಂಡ್ ಲೆವೆಲ್ ಸ್ವಲ್ಪ ಕಮ್ಮಿ ಆಗಿದೆ. ಮತ್ತೆ ಅಪ್ಲಿಕೇಶನ್ ಮತ್ತೆ ಅಂಡರ್ಸ್ಟ್ಯಾಂಡ್ ಲೆವೆಲ್ ಎರಡೂ ಒಂದೇ ಪರ್ಸೆಂಟೇಜ್ ಅಲ್ಲಿ ಅಂದ್ರೆ 63% ಅಲ್ಲಿ ಇದೆ. ಅದೇ ನಮ್ಮ ಅಂಡರ್ಸ್ಟ್ಯಾಂಡ್ ಮತ್ತೆ ಅಪ್ಲಿಕೇಶನ್ ಗಿಂತ ಅನಲೈಸ್ ಅಂದ್ರೆ ವಿಶ್ಲೇಷಣೆ ಸ್ವಲ್ಪ ಕಮ್ಮಿ ಆಗಿದೆ. 63 ಇತ್ತು ಅಪ್ಲಿಕೇಶನ್ ಮತ್ತೆ ಅಂಡರ್ಸ್ಟ್ಯಾಂಡ್, ಅದೇ ಅನಲೈಸ್ 57ಗೆ ಇಳಿದಿದೆ. ಇನ್ನು ನೀವು ಗ್ರೇಡ್ 7 ನ ನೋಡೋದಾದ್ರೆ 62% ಸ್ಟೂಡೆಂಟ್ಸ್ ಗ್ರೇಡ್ 7 ಅಲ್ಲಿ ರಿಮೆಂಬರ್ ಸ್ಕಿಲ್ ಅನ್ನು ಅಥವಾ ಕೌಶಲ್ಯವನ್ನು ಹೊಂದಿದ್ದಾರೆ. ಅದೇ ಅಂಡರ್ಸ್ಟ್ಯಾಂಡ್ ಇನ್ನೂ ಜಾಸ್ತಿ ಆಗಿದೆ, 65 ಆಗಿದೆ. ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ, 82 ಆಗಿದೆ. ಇದು ಎಷ್ಟು ಚೆನ್ನಾಗಿದ್ದು ಅನಲೈಸ್ ತುಂಬಾ ಕಮ್ಮಿ ಆಗಿದೆ, 56 ಇದೆ. ರಿಮೆಂಬರ್ ಚೆನ್ನಾಗಿದೆ, ಅಂಡರ್ಸ್ಟ್ಯಾಂಡ್, ಅಪ್ಲಿಕೇಶನ್ 3 ಕೌಶಲ್ಯನೂ ಚೆನ್ನಾಗಿದ್ದು ಅನಲೈಸ್ ಮಾಡೋದ್ರಲ್ಲಿ ಎಲ್ಲೋ ಸ್ವಲ್ಪ ಎಡವ್ತಿದ್ದಾರೆ ಅಂತ ಹೇಳ್ಬೋದು.
ಇಷ್ಟು ನೀವು ಇವಾಗ ತುಮಕೂರು ಜಿಲ್ಲೆ ಬಗ್ಗೆ ನೋಡಿದ್ರಿ. ಅಂದ್ರೆ ಅವರು ಅವರ ಈ ಸತಿ ಕೊಟ್ಟ ಲರ್ನಿಂಗ್ ಆಬ್ಜೆಕ್ಟಿವ್ ಏನಂದ್ರೆ ಐಡೆಂಟಿಫೈಯಿಂಗ್ ದ ಪೊಲಿಟಿಕಲ್ ಸ್ಟೇಟ್ಸ್. ಅಂದ್ರೆ ಗ್ರೇಡ್ 4 ಗೆ ನಾವು ನೋಡೋದಾದ್ರೆ 37% ಅಷ್ಟು ಮಕ್ಕಳು ಮಾತ್ರ ಪೊಲಿಟಿಕಲ್ ಸ್ಟೇಟ್ಸ್ ಅನ್ನ ಐಡೆಂಟಿಫೈ ಮಾಡೋ ಎಬಿಲಿಟಿನ ಹೊಂದಿದ್ದಾರೆ. ಅದೇ ಗ್ರೇಡ್ 5 ಅಲ್ಲಿ 43% ಅಷ್ಟು ಮಕ್ಕಳು ಮಾತ್ರ ಪೊಲಿಟಿಕಲ್ ಸ್ಟೇಟ್ ಅನ್ನು ಐಡೆಂಟಿಫೈ ಮಾಡ್ತಿದ್ದಾರೆ. ಅದೇ ಗ್ರೇಡ್ 6 ಅಲ್ಲಿ 61 ಹಾಗೂ ಗ್ರೇಡ್ 4 ಅಲ್ಲಿ 60% ಮಾತ್ರ. ಇನ್ನೊಂದು ಲರ್ನಿಂಗ್ ಆಬ್ಜೆಕ್ಟಿವ್ ನಾವು ಏನು ಕೊಟ್ಟಿದ್ವಿ ಅಂದ್ರೆ ವಾಟರ್ ಸ್ಕೇಸಿಟಿ ಮತ್ತೆ ವಾಟರ್ ಪೊಲ್ಯೂಷನ್, ಅಂದ್ರೆ ಜಲಮಾಲಿನ್ಯ, ವಾಟರ್ ಸ್ಕೇಸಿಟಿಯಿಂದ ಆಗೋ ಪ್ರಾಬ್ಲಮ್ಗಳು ಏನೆಂದು ಕೇಳಿದ್ವಿ. ಇದಕ್ಕೆ ಗ್ರೇಡ್ 5 ನಲ್ಲಿ 53% ಮಕ್ಕಳು ಮಾತ್ರ ಆನ್ಸರ್ ಮಾಡಿದ್ದಾರೆ. ಗ್ರೇಡ್ 6 ನಲ್ಲಿ 58% ಮಾತ್ರ ಹಾಗೂ ಗ್ರೇಡ್ 7 ಅಲ್ಲಿ 68%. ಇದಿಷ್ಟು ಡಾಟಾ ನಾವು ತುಮಕೂರು ಜಿಲ್ಲೆದಾಗಿತ್ತು. ಈಗ ಮಧುಗಿರಿ ಜಿಲ್ಲೆ ಬಗ್ಗೆ ನೋಡೋಣ. ಈಗ ಇಲ್ಲಿ ನಾವು ನೋಡ್ತಿರ್ಬೋದು, ಇಲ್ಲಿ ಕೂಡ ಆಲ್ಮೋಸ್ಟ್ ರಿಸಲ್ಟ್ಸ್ ಸಿಮಿಲರ್ ಇದೆ. ನಮ್ಮ ಮಧುಗಿರಿ ಮತ್ತೆ ತುಮಕೂರಿಗೂ ರಿಸಲ್ಟ್ಸ್ಗಳು ಸಿಮಿಲರ್ ಇದೆ. ಗ್ರೇಡ್ 4 ಇಂದ ಗ್ರೇಡ್ 5ಗೆ ಅಷ್ಟು ಡಿಫರೆನ್ಸ್ ಇಲ್ಲ. ಗ್ರೇಡ್ 4 ನ ಮಕ್ಕಳು ಮತ್ತೆ ಗ್ರೇಡ್ 5 ನ ಮಕ್ಕಳು ಇಬ್ಬರ ಆವರೇಜ್ ಪರ್ಸೆಂಟೇಜ್ ಕೂಡ 44 ಆಗಿದೆ. ಅದೇ ರೀತಿ ಗ್ರೇಡ್ 6 ಮತ್ತೆ ಗ್ರೇಡ್ 7 ಅಲ್ಲಿ ನಾವು ಇನ್ಕ್ರೀಸ್ ಅನ್ನ ಕಾಣ್ತಾ ಇದ್ದೀವಿ. ನಾನು ಆಗ್ಲೇ ಹೇಳಿದಾಗೆ ಗ್ರೇಡ್ 4 ಮತ್ತೆ 5 ನ ಸ್ಕಿಲ್ಸ್ ಮತ್ತೆ ನಾವು ಡೆವಲಪ್ಮೆಂಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಆಟೋಮೆಟಿಕಲಿ ಗ್ರೇಡ್ 6 ಮತ್ತೆ ಗ್ರೇಡ್ 7 ನ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗೇ ಆಗುತ್ತೆ. ಸೊ ನಮ್ಮ ಮೇನ್ ಕಾನ್ಸಂಟ್ರೇಷನ್ ಗ್ರೇಡ್ 4 ಮತ್ತೆ ಗ್ರೇಡ್ 5 ನಲ್ಲಿ ಇರಬೇಕು. ಸೊ ಈಗ ನಾವು ಸ್ಕಿಲ್ ಬೇಸ್ಡ್ ಪರ್ಫಾರ್ಮೆನ್ಸ್ ಅನ್ನ ಮಧುಗಿರಿ ಜಿಲ್ಲೆಯಲ್ಲಿ ನೋಡೋಣ. ಈಗ ನೀವು ಗ್ರೇಡ್ 4 ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ಸ್ಮರಣೆ ಜಾಸ್ತಿ ಇದೆ, ಅಂಡರ್ಸ್ಟ್ಯಾಂಡ್ ಅಂದ್ರೆ ತಿಳುವಳಿಕೆ ಸ್ವಲ್ಪ ಕಮ್ಮಿ ಇದೆ. ತಿಳುವಳಿಕೆ ತಿಳುವಳಿಕೆ ಅಂಶ ಸ್ವಲ್ಪ ಕಮ್ಮಿ ಆಗಿದೆ. ಅದೇ ನೀವು ಅನಾಲಿಸಿಸ್ ಗ್ರೇಡ್ 4 ನ ವಿಶ್ಲೇಷಣೆ ಸ್ಕಿಲ್ಗೆ ನೀವು ಬರೋದಾದ್ರೆ ತುಂಬಾ ಕಮ್ಮಿ ಆಗಿದೆ. ಅವರ ಸ್ಮರಣೆ ಅಥವಾ ತಿಳುವಳಿಕೆ ಎರಡೂ ಚೆನ್ನಾಗಿದೆ, ಆದ್ರೆ ಎಲ್ಲೋ ವಿಶ್ಲೇಷಣೆಯಲ್ಲಿ ಸ್ವಲ್ಪ ಕಷ್ಟ ಪಡ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಇನ್ನೊಂದು ಗ್ರೇಡ್ 5 ನ ನಾವು ನೋಡೋದಾದ್ರೆ ಅವರಲ್ಲಿ ರಿಮೆಂಬರ್ ಸ್ಕಿಲ್ ಚೆನ್ನಾಗಿದೆ, ಅಂಡರ್ಸ್ಟ್ಯಾಂಡ್ ಸ್ವಲ್ಪ ಕಮ್ಮಿ ಆಗಿದೆ ರಿಮೆಂಬರ್ಗಿಂತ. ಅಪ್ಲಿಕೇಶನ್ ಪರವಾಗಿಲ್ಲ, ಅಂಡರ್ಸ್ಟ್ಯಾಂಡ್ ಮತ್ತೆ ಅಪ್ಲಿಕೇಶನ್ ಸ್ವಲ್ಪ ಆಲ್ಮೋಸ್ಟ್ ಸಿಮಿಲರ್ ಇದೆ. ಅದೇ ಅನಲೈಸ್ಗೆ ಬರೋದಾದ್ರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ. ಅಂದ್ರೆ ಗ್ರೇಡ್ 5 ನ ಮಕ್ಕಳಲ್ಲಿ ವಿಶ್ಲೇಷಣೆ ಕ್ರಿಯೆ ತುಂಬಾ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಗ್ರೇಡ್ 6ಗೆ ಬರೋದಾದ್ರೆ ಸ್ಮರಣೆ ತುಂಬಾ ಚೆನ್ನಾಗಿದೆ. 73 ಅಷ್ಟು ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಸ್ಮರಣೆಯಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಅಂಡರ್ಸ್ಟ್ಯಾಂಡ್ ಅಂದ್ರೆ ತಿಳುವಳಿಕೆ ಸ್ವಲ್ಪ ಕಮ್ಮಿ ಇದೆ. ಅದೇ ರೀತಿ ಅಪ್ಲಿಕೇಶನ್ ಅಂದ್ರೆ ಆ ಒಂದು ಕಾನ್ಸೆಪ್ಟ್ ನ ಅನ್ವಯ ಮಾಡೋದ್ರಲ್ಲಿ ಕೂಡ ಅವರು ಚೆನ್ನಾಗಿದ್ದಾರೆ. ಆದ್ರೆ ಅನಾಲಿಸಿಸ್ ಅಂದ್ರೆ ವಿಶ್ಲೇಷಣೆಗೆ ಬರೋದಾದ್ರೆ ಸ್ವಲ್ಪ ಎಡುತ್ತಿದ್ದಾರೆ ಅಂತ ಹೇಳ್ಬೋದು. ನಾವು ಗ್ರೇಡ್ 7 ಅಲ್ಲಿ ನಾವು ಸ್ಮರಣೆ ತಿಳುವಳಿಕೆ ಅನ್ವಯ ತನಕ ಗ್ರಾಫ್ ಅನ್ನ ಇನ್ಕ್ರೀಸ್ ಆಗ್ತಿದೆ, ಅದನ್ನ ನೋಡ್ತಿರ್ಬೋದು. ಆದ್ರೆ ಇದೆಷ್ಟು ಇನ್ಕ್ರೀಸ್ ಆದ್ರೆ ಅನಲೈಸ್ ಅಲ್ಲಿ ಸ್ವಲ್ಪ ಎಡುತ್ತಿದ್ದಾರೆ. ಅಂದ್ರೆ ವಿಶ್ಲೇಷಣೆಯಲ್ಲಿ ಸ್ವಲ್ಪ ಅವರು ಸ್ವಲ್ಪ ಅವ್ರನ್ನ ನಾವು ತಯಾರಿಸ್ಬೇಕು ಅಂತ ನಾನು ಇದ್ರಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಮತ್ತೆ ಏನ್ ಮಾಡ್ಬೇಕಂದ್ರೆ ನಾವು ಹೆಚ್ಚು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಬಗ್ಗೆ ಈ ಸತಿಯ ಏನು ಮಾಡ್ಯೂಲ್ ಅಲ್ಲಿ ನಾವು ಏನ್ ಹೇಳ್ತಿದೆ ಅಂದ್ರೆ ಈ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂದ್ರೆ ಪೊಲಿಟಿಕಲ್ ಸ್ಟೇಟ್ಸ್ ಅನ್ನ ಐಡೆಂಟಿಫೈ ಮಾಡೋದು, ಮತ್ತೆ ಜಲಮಾಲಿನ್ಯ ಆಗಿರ್ಬೋದು, ವಾಟರ್ ಸ್ಕೇರ್ಸಿಟಿ ಆಗಿರ್ಬೋದು, ಇದರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಇದಿಷ್ಟು ಡಯಟ್ನ ಸಂಶೋಧನಾತ್ಮಕ ಅಧ್ಯಯನದ ಕುರಿತಂತ ವಿಶ್ಲೇಷಣೆ ಆಗಿತ್ತು. ಯಾವ ಯಾವ ಲರ್ನಿಂಗ್ ಔಟ್ಕಮ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರನ್ನು ಕೂಡ ನೋಡಿದ್ವಿ. ಈಗ ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಅಸೆಸ್ಮೆಂಟ್ನ ಮಾಡೋವಾಗ ಯಾವ ರೀತಿ ನಾವು ಪ್ರಶ್ನೆ ತಯಾರಿಕೆನ ಮಾಡಬಹುದು, ಯಾವ ಥರ ನಾವು ಮಕ್ಕಳನ್ನ ಸಿದ್ಧಗೊಳಿಸಬಹುದು ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಯಾಕೆ ಇದು ಇಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ಮಕ್ಕಳಿಗೆ ನಾವು ಪಾಠ ಮಾಡಿದ್ದಷ್ಟೇ ಅಲ್ಲದೆ ಮಕ್ಕಳು ಎಷ್ಟು ಅದನ್ನು ರೀಪ್ರೊಡ್ಯೂಸ್ ಮಾಡೋದಕ್ಕೆ ಸಮರ್ಥರಾಗಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಮೌಲ್ಯಮಾಪನ ತುಂಬ ಮುಖ್ಯ ಆಗುತ್ತೆ. ಅದರಲ್ಲೂ ಇವಾಗ ನಮಗೆ ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಅಸೆಸ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈಗ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ಒಂದು ಕಲಿಕೆ ಆಗಬೇಕು ಅಂತ ಅಂದರೆ ಮೊದಲನೇದಾಗಿ ನಮ್ಗೆ ಏನು ಗೊತ್ತಿರಬೇಕು, ವಿದ್ಯಾರ್ಥಿಗಳು ಹೇಗೆ ಕಲಿತಾರೆ ಅನ್ನೋದು ಗೊತ್ತಿರಬೇಕಾಗತ್ತೆ. ವಿದ್ಯಾರ್ಥಿಗಳು ಕಲ್ತಿರೋದನ್ನು ಹೇಗೆ ಅಳಿಬೇಕು, ಹೇಗೆ ಮೆಷರ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ.
ಹಾಗೆ ಆ ಹೇಗೆ ಅಳಿಬೇಕು ಅಂತ ಹೇಗೆ ಮೆಷರ್ ಮಾಡಬೇಕು ಅನ್ನೋದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಯಾವುದೇ ಒಂದು ಪರಿಕಲ್ಪನೆನ ಹೇಗೆ ಅರ್ಥ ಮಾಡ್ಕೊತಾರೆ ಅಥವಾ ಯಾವ ರೀತಿ ಕಲ್ತ್ಕೋತಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಸೊ ಈ ಮೂರು ಎಲಿಮೆಂಟ್ಸ್ನ ನಾವು ತಿಳ್ಕೊಂಡಿದ್ರೆ ನಮಗೆ ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಅಸೆಸ್ಮೆಂಟ್ ಮಾಡೋದು ತುಂಬ ಸುಲಭ ಆಗುತ್ತೆ. ಹಾಗಿದ್ರೆ ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಅಸೆಸ್ಮೆಂಟ್ ಮಾಡೋದಕ್ಕೆ ಯಾವ ಟೂಲ್ ಸಹಾಯ ಮಾಡುತ್ತೆ? ಬ್ಲೂಮ್ಸ್ ಟ್ಯಾಕ್ಸಾನಮಿ. ನಮ್ಗೆಲ್ರಿಗೂ ಇದು ಚಿರಪರಿಚಿತ. ಬ್ಲೂಮ್ಸ್ ಟ್ಯಾಕ್ಸಾನಮಿ ಅನ್ನೋದು ನಮಗೆ ಚಿರಪರಿಚಿತವಾಗಿದೆ. ಸೊ ಯಾರಾದರೂ ಚಾಟ್ ಬಾಕ್ಸಲ್ಲಿ ಸಹಾಯ ಮಾಡ್ತೀರಾ? ಅಂದರೆ ಬ್ಲೂಮ್ಸ್ ಟ್ಯಾಕ್ಸಾನಮಿಯ 6 ಹಂತಗಳು ಇಲ್ಲಿ ಆಲ್ರೆಡಿ ಕಾಣಿಸ್ತಾ ಇದೆ. ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲೈ, ಅನಲೈಸ್, ಇವ್ಯಾಲ್ಯೂಯೇಟ್ ಆ್ಯಂಡ್ ಕ್ರಿಯೇಟ್ ಅಂತ. ಇದರಲ್ಲಿ ರಿಮೆಂಬರ್ ಅಂದರೆ ಏನು, ಅಂಡರ್ಸ್ಟ್ಯಾಂಡ್ ಅಂದರೆ ಏನು, ಅಪ್ಲೈ ಅಂದರೆ ಏನು, ಅನಲೈಸ್ ಅಂದರೆ ಏನು ಅಂತ ಒಂದು ವರ್ಡಲ್ಲಿ ಅಥವಾ ಒಂದು ಸೆಂಟೆನ್ಸಲ್ಲಿ ಆನ್ಸರ್ ಮಾಡೋಕ್ಕಾಗತ್ತಾ ಚಾಟ್ ಬಾಕ್ಸಲ್ಲಿ? ಈಗ ರಿಮೆಂಬರ್ ಲೆವೆಲ್ ಅಂತ ಬಂದಾಗ ರೀಕಾಲಿಂಗ್ ಫ್ಯಾಕ್ಟ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಾ? ಬೇರೆ ಇನ್ನೇನಾದರೂ ನಾವು ನೋಡಬಹುದಾ? ರೀಕಾಲಿಂಗ್ ರವೀಂದ್ರ ಸರ್ ಹೇಳ್ತಿದ್ದಾರೆ ರೀಕಾಲಿಂಗು ರಿಮೆಂಬರಿಂಗಿಗೆ ಬರುತ್ತೆ ಅಂತ. ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನು ಮಾಡ್ಬೋದು? ಅಂಡರ್ಸ್ಟ್ಯಾಂಡಿಂಗಲ್ಲಿ ದಿವ್ಯಶ್ರೀ ಮೇಡಮ್ ಲರ್ನಿಂಗ್ ಡೆಫಿನೇಷನ್ ಯಾವ್ದಕ್ಕೆ ಬರುತ್ತೆ ಮ್ಯಾಮ್? ರಿಮೆಂಬರಿಂಗ್ ಬರುತ್ತಾ, ಅಂಡರ್ಸ್ಟ್ಯಾಂಡಿಂಗಿಗೆ ಬರುತ್ತಾ? ಒಂದೇ ಕಾನ್ಸೆಪ್ಟನ್ನು ನಾನು ಬೇರೆ ಬೇರೆ ಹಂತಗಳಲ್ಲಿ ಕೇಳಬಹುದಾ? ಈಗ ನಾನು ಬ್ಲೂಮ್ಸ್ ಟ್ಯಾಕ್ಸಾನಮಿನಲ್ಲಿ ಒಂದೇ ಕಾನ್ಸೆಪ್ಟನ್ನು ರಿಮೆಂಬರ್ ಲೆವೆಲಿಗೆ, ಅಂಡರ್ಸ್ಟ್ಯಾಂಡ್ ಲೆವೆಲಿಗೆ, ಅಪ್ಲೈ ಲೆವೆಲಿಗೆ ಹಾಕಬಹುದಾ? ಕ್ವೆಶನ್ಸ್ನ ಫ್ರೇಮ್ ಮಾಡಬಹುದಾ? ಓಕೆ, ಇದ್ರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ. ರಿಮೆಂಬರ್ ಅಂತ ಅಂದರೆ ಈಗ ದಿವ್ಯಶ್ರೀ ಮ್ಯಾಮ್ ಹೇಳ್ದಾಗೆ ಹಾಗೆ ರವೀಂದ್ರ ಸರ್ ಹೇಳ್ದಾಗೆ ಅದು ರೀಕಾಲಿಂಗ್ ಫ್ಯಾಕ್ಟ್ಸ್, ಲರ್ನಿಂಗ್ ಡೆಫಿನೇಷನ್ ಇದೆಲ್ಲನೂ ಕೂಡ ರಿಮೆಂಬರಿಗೆ ಬರುತ್ತೆ. ಅಂಡರ್ಸ್ಟ್ಯಾಂಡಿಂಗಲ್ಲಿ ಆ ಒಂದು ಕಾನ್ಸೆಪ್ಟ್ನ ಅವ್ರು ಏನು ಕಲ್ತ್ಕೊಂಡು ಹೋಗ್ತಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋ ಅಂಥ ಕೆಪಾಸಿಟಿ ಬರಬೇಕಾಗತ್ತೆ. ಸೊ ಅಂಥ ಸ್ಕಿಲ್ನ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ ಅಲ್ಲಿ. ಅದೇ ಅಪ್ಲೈ ಲೆವೆಲಿಗೆ ಬಂದಾಗ ಅವ್ರು ಕಲ್ತ್ಕೊಂಡಿರೋದನ್ನು ಹೊಸ ಸಂದರ್ಭಗಳಲ್ಲಿ, ಹೊಸ ಸನ್ನಿವೇಶಗಳಲ್ಲಿ ಅನ್ವಯಿಸಿ ಅದರಿಂದ ಏನಾದರೂ ಹೊಸತನ್ನು ಪಡೆಯೋದಕ್ಕೆ ಆಗ್ತಾ ಇದೆಯಾ ಮಕ್ಕಳ ಕೈಯಲ್ಲಿ, ವಿದ್ಯಾರ್ಥಿಗಳ ಸಾಮರ್ಥ್ಯ ಇದೆಯಾ ಅನ್ನೋದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಅನಲೈಸ್, ಇವ್ಯಾಲ್ಯೂಯೇಟ್ ಆ್ಯಂಡ್ ಕ್ರಿಯೇಟ್ ಕೂಡ ಆಗುತ್ತೆ. ಅನಲೈಸಿಂಗಲ್ಲಿ ನಾವು ಏನು ಇನ್ ಆಲ್ ಲೆವೆಲ್ಸ್ ಎಸ್ ಅನಲೈಸಿಂಗಲ್ಲಿ ನಾವು ಏನು ಮಾಡ್ತೀವಿ? ಡ್ರಾ ಕನೆಕ್ಷನ್ಸ್ ಅಮಂಗ್ ಐಡಿಯಾಸ್. ಇವಾಗ ಯಾವುದೇ ಒಂದು ಪರಿಕಲ್ಪನೆನ ಮಕ್ಕಳು ಕಲ್ತ್ಕೊಂಡಿದ್ದಾರೆ ಅಂತ ಅಂದರೆ ಅದನ್ನು ಬ್ರೇಕ್ಔಟ್ ಮಾಡಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅದನ್ನು ಅಪ್ಲೈ ಮಾಡೋಕ್ಕಾಗ್ತಾ ಇದೆಯಾ, ಬೇರೆ ಬೇರೆ ಸಂದರ್ಭಗಳನ್ನ ಕೊಟ್ಟಾಗ ಅದನ್ನು ಹೇಗೆ ಅವರು ವಿಶ್ಲೇಷಿಸಿ ಅದನ್ನು ಒಂದು ಪರಿಕಲ್ಪನೆನ ಅವರು ವ್ಯಕ್ತಪಡಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಟೆಸ್ಟ್ ಮಾಡಬೇಕಾಗತ್ತೆ. ಇದು ಅನಲೈಸ್ ಸ್ಕಿಲ್ ಆಗುತ್ತೆ. ಈಗ ಇವ್ಯಾಲ್ಯೂಯೇಟ್ ಆ್ಯಂಡ್ ಕ್ರಿಯೇಟ್ ಅನ್ನೋದನ್ನು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಸ್ಟೇಜಸ್ ಆಗುತ್ತೆ. ಬಟ್ ಅದನ್ನು ನಾವು ನಲ್ಲಿ ಮಾಡ್ತಾ ಹೋಗ್ಬೋದು, ಅಂದರೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಷನಲ್ಲಿ ಮಾಡ್ತಾ ಹೋಗ್ಬೋದು. ಈಗ ಯಾವುದೇ ಒಂದು ಚಟುವಟಿಕೆ ಕೊಟ್ಟಾಗ ಅವರಿಗೆ ಒಂದು ಪರಿಕಲ್ಪನೆ ಬಗ್ಗೆ, ಈಗ ಯಾವುದೇ ಒಂದು ಪರಿಕಲ್ಪನೆ ಬಗ್ಗೆ ಅವರು ಯಾವುದಾದ್ರೂ ಒಂದು ನಿಲುವು ತಗೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದಾರಾ ಅನ್ನೋದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ ಈ ಹಂತದಲ್ಲಿ. ಅದೇ ನಾವು ಕ್ರಿಯೇಟಿಂಗ್ ಸ್ಟೇಜಲ್ಲಿ ನೋಡೋದಾದ್ರೆ ಯಾವುದಾದ್ರೂ ಒಂದು ಹೊಸ ಅವರೇ ಸ್ವಕಾರ್ಯದಿಂದ ಅವರ ಏನಾದರೂ ತಯಾರಿಸೋದಕ್ಕೆ ಸಾಧ್ಯ ಆಗ್ತಿದೆಯಾ ಅನ್ನೋದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ಪ್ರಶ್ನೆಗಳನ್ನ ಹೇಗೆ ನಾವು ಸೃಜಿಸಬಹುದು? ಯಾವ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಾಗ ಮಕ್ಕಳಿಗೆ ಸಹಾಯ ಆಗುತ್ತೆ? ಈ ಆದಂತಹ ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಅಸೆಸ್ಮೆಂಟ್ಸ್ ನಲ್ಲಿ ಅಥವಾ ಮುಂದೆ ಬರುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ನವೋದಯ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳು ತಗೊಳ್ಳೋದಿಕ್ಕೆ, ಅವರನ್ನ ಸಮರ್ಥರಾಗಿಸೋದಿಕ್ಕೆ ನಾವು ಯಾವ ರೀತಿಯ ಪ್ರಶ್ನೆಗಳನ್ನ ಸೃಜಿಸಬೇಕಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇವಾಗ ಇಲ್ಲಿ ಒಂದು ಚಿಕ್ಕ ಕೋರ್ ಎಲಿಮೆಂಟ್ ಇದೆ. ಇದು 7ನೇ ತರಗತಿಯ ಅರಣ್ಯಗಳ ಒಂದು ಚಾಪ್ಟರಿಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿರುವಂತಹ ಕೋರ್ ಕಾನ್ಸೆಪ್ಟ್ ಬಂದು ಅರಣ್ಯಗಳ ಪ್ರಾಮುಖ್ಯತೆಯ ಜ್ಞಾನ.
ಅಂದರೆ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಬಗ್ಗೆ ಅವರಿಗಿರುವಂತಹ ಜ್ಞಾನದ ಬಗ್ಗೆ ಒಂದು ಕೋರ್ ಎಲಿಮೆಂಟ್ ಇದೆ. ಇವಾಗ ನಾವಿಲ್ಲಿ ನಮ್ಮ ಉದ್ದೇಶ ಏನು ಅಂತ ಅಂದರೆ ವಿದ್ಯಾರ್ಥಿಗಳು ಕಾಡುಗಳಿಂದ ಪಡೆಯಬಹುದಾದ ಉತ್ಪನ್ನಗಳನ್ನು ನೆನಪಿಸ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದ್ರೆ ಅದಕ್ಕೆ ಯಾವ ರೀತಿಯ ಪ್ರಶ್ನೆ ಕೇಳ್ತೀವಿ? ಕಾಡುಗಳಿಂದ ನಾವು ಪಡೆಯುವ ಉತ್ಪನ್ನಗಳನ್ನು ಹೆಸರಿಸಿ ಅಂತ ಕೇಳ್ತೀವಿ. ಈ ರೀತಿ ಅಷ್ಟೇ. ಇದೇ ರೀತಿಯ ಒಂದು ಕೋರ್ ಕಾನ್ಸೆಪ್ಟ್ ನಲ್ಲಿ ಇದೇ ಉದ್ದೇಶ ಇಟ್ಕೊಂಡು ಮತ್ತಷ್ಟು ರಿಮೆಂಬರ್ ಕ್ವೆಶನ್ಸ್ನ ನೀವು ಸೃಜಿಸ್ಬೋದಾ? ಚಾಟ್ ಬಾಕ್ಸಲ್ಲಿ ಒಂದು 2 ಎಕ್ಸಾಂಪಲ್ ಕೊಡ್ಬೋದಾ ನೀವು? ಇಲ್ಲಿರುವಂತಹ ಪ್ರಶ್ನೆ ಕಾಡುಗಳಿಂದ ನಾವು ಪಡೆಯುವ ಉತ್ಪನ್ನಗಳನ್ನು ಹೆಸರಿಸಿ ಅಂತ. ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ವಿದ್ಯಾರ್ಥಿ ಕಾಡುಗಳಿಂದ ಪಡೆಯಬಹುದಾದ ಉತ್ಪನ್ನಗಳನ್ನ ನೆನಪಿಸ್ಕೊಳ್ಳೋದಷ್ಟೇ ಬೇಕಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಕಾಡುಗಳ ಉತ್ಪನ್ನಗಳ ಜ್ಞಾನ ಇದ್ರೆ ಸಾಕು, ಅದನ್ನ ನೆನಪಿಸ್ಕೋಬೇಕಾಗತ್ತೆ. ಈ ರೀತಿಯ ಮತ್ತಷ್ಟು ಪ್ರಶ್ನೆಗಳು ನಾವು ಸೃಜಿಸಬಹುದು. ಇದೊಂದೇ ಅಲ್ಲ, ಇದು ಒಂದು ಎಕ್ಸಾಂಪಲ್. ಇದನ್ನೇ ನಾನು ಅಂಡರ್ಸ್ಟ್ಯಾಂಡ್ ಲೆವೆಲಿಗೆ ತಗೊಂಡು ಹೋದ್ರೆ ನಮ್ಮ ಉದ್ದೇಶ ಏನಾಗಿರುತ್ತೆ? ಅರಣ್ಯಗಳ ಪ್ರಾಮುಖ್ಯತೆಯನ್ನು ವಿವರಿಸೋದು. ಸೊ ಅರಣ್ಯಗಳ ಪ್ರಾಮುಖ್ಯತೆಯನ್ನು ವಿವರಿಸ್ಬೇಕು ಅನ್ನೋದಾದ್ರೆ ಯಾವ ರೀತಿಯ ಪ್ರಶ್ನೆನ ಕೇಳ್ಬೋದು? ಜನರ ಜೀವನಕ್ಕೆ ಕಾಡುಗಳು ಏಕೆ ಮುಖ್ಯ ಅನ್ನೋ ತರದ ಪ್ರಶ್ನೆನ ಕೇಳ್ಬೋದು. ಯಾವ ರೀತಿ ಆ ಕಾಡುಗಳು ನಮ್ಮ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಿದೆ ಅನ್ನೋದನ್ನ ವಿದ್ಯಾರ್ಥಿಗಳು ಇಲ್ಲಿ ಹೇಳಬೇಕಾಗತ್ತೆ. ಸೊ ಇಲ್ಲಿ ನಾವು ಅವರಿಗೆ ಅವರ ಅನಿಸಿಕೆಗಳನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀವಿ, ಒಂದು ಅವಕಾಶನ ನೀಡ್ತಾ ಇದ್ದೀವಿ. ಅದೇ ನಾವು ಒಂದು ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ನ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ ಅನ್ನೋದಾದ್ರೆ ಇಲ್ಲಿ ನಾನು ಅವ್ರಿಗೊಂದು ಸಿಚುವೇಶನ್ನ ಕೊಡ್ತಾ ಇದ್ದೀನಿ. ಕಾಡ್ಗಿಚ್ಚಿನಿಂದ ಇಡೀ ಕಾಡು ಸುಟ್ಟು ಹೋಗಿದೆ ಎಂದು ಊಹಿಸಿಕೊಳ್ಳಿ. ಇದರಿಂದ ನಿಮ್ಮ ಜೀವನ ಶೈಲಿಯ ಮೇಲೆ ಉಂಟಾಗುವ ವ್ಯತಿರಿಕ್ತ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ. ಅಂದ್ರೆ ಇಲ್ಲಿ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇಲ್ಲ, ಒಂದು ಸನ್ನಿವೇಶ ಕೊಟ್ಬಿಟ್ಟು ಆ ಸನ್ನಿವೇಶದಿಂದ ವಿದ್ಯಾರ್ಥಿಗಳ ಜ್ಞಾನವನ್ನ ಮೆಷರ್ ಮಾಡ್ತಾ ಇದ್ದೀನಿ, ಅಂದ್ರೆ ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀನಿ ಅಂತ ಆಯ್ತು. ಸೊ ಈ ರೀತಿಯ ಪ್ರಶ್ನೆಗಳನ್ನ ಉತ್ತರಿಸೋದಕ್ಕೆ ವಿದ್ಯಾರ್ಥಿಗಳಿಗೆ ಜ್ಞಾನನೂ ಇರಬೇಕು. ಅದನ್ನ ನೆನಪಿಸ್ಕೊಂಡು ಅದರಿಂದ ಏನು ಉಪಯೋಗ ಇದೆ ಅಥವಾ ಅನುಕೂಲ ಇದೆ, ಅನಾನುಕೂಲಗಳಿವೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರು ಇಲ್ಲಿ ಅನ್ವಯಿಸಿ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗತ್ತೆ. ಹಾಗಾಗಿ ಇದು ಅನ್ವಯ ಹಂತದ ಪ್ರಶ್ನೆ. ಈ ರೀತಿ ಕೇಳ್ಬಹುದು. ಇದಷ್ಟೇ ಅಲ್ಲ, ಇದು ಎಕ್ಸಾಂಪಲ್ ಅಷ್ಟೇ. ಈ ರೀತಿಯ ಹಲವಾರು ಪ್ರಶ್ನೆಗಳನ್ನ ನೀವು ಸೃಜಿಸಬಹುದು. ಈಗ ಮತ್ತೊಂದು ಕೋರ್ ಎಲಿಮೆಂಟ್ನ ತಗೊಳ್ಳೋದಾದ್ರೆ ಇದು 4ನೇ ತರಗತಿಯ ಉಡುಪು ವಿನ್ಯಾಸ ಚಾಪ್ಟರಿಗೆ ಸಂಬಂಧಪಟ್ಟಂತೆ ಇದೆ. ವಿವಿಧ ರೀತಿಯ ಬಟ್ಟೆಗಳ ಕುರಿತ ಜ್ಞಾನದ ಬಗ್ಗೆ ಇದೆ ಇದು. ಯಾರಾದ್ರೂ ಹೇಳ್ಬಹುದಾ? ಈಗ ನಮ್ಮ ಉದ್ದೇಶ ವಿವಿಧ ರೀತಿಯ ಬಟ್ಟೆಗಳನ್ನು ನೆನಪಿಸ್ಕೊಳ್ಳೋದು ನಮ್ಮ ಉದ್ದೇಶ ಆಗಿದೆ. ಈ ರೀತಿಯ ಉದ್ದೇಶಕ್ಕೆ ಪ್ರಶ್ನೆನ ಸೃಜಿಸಬಹುದಾ? ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಶ್ನೆನ ಟೈಪ್ ಮಾಡಿ ನಮ್ಗೆ ಕಳಿಸ್ಕೊಡಿ. ಉದ್ದೇಶ ಬಂದು ವಿವಿಧ ರೀತಿಯ ಬಟ್ಟೆಗಳನ್ನು ನೆನಪಿಸಿಕೊಳ್ಳುವುದು. ವಾಟ್ ಟೈಪ್ ಆಫ್ ಕ್ಲೋತ್ಸ್ ಡು ಯು ವೇರ್ ಇನ್ ಡಿಫ್ರೆಂಟ್ ಸೀಸನ್ಸ್? ಕರೆಕ್ಟ್ ಮ್ಯಾಮ್, ಸಂಧ್ಯಾ ಮ್ಯಾಮ್ ಕೇಳ್ತಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೋತ್ಸ್ ಇನ್ ಡಿಫ್ರೆಂಟ್ ಸೀಸನ್ಸ್. ಎಸ್, ಇದನ್ನು ಕೇಳಬಹುದು ಅಂತ. ಇದು ರಿಮೆಂಬರ್ ಲೆವೆಲ್ ಕ್ವೆಶನ್ ಆಯಿತು. ಫ್ಯಾನ್ಸಿ ಡ್ರೆಸ್ಸಸ್, ಎಸ್ ಮ್ಯಾಮ್. ಸೊ ನಾವಿವಾಗ ಕ್ವೆಶನ್ಸ್ನ ಕೇಳೋವಾಗ ಈ ರೀತಿ ನಾವು ಕೇಳಿದಾಗ ವಾಟ್ ಟೈಪ್ ಆಫ್ ಕ್ಲೋತ್ಸ್ ಡು ಯು ವೇರ್ ಇನ್ ಡಿಫ್ರೆಂಟ್ ಸೀಸನ್ಸ್ ಅಂತ ಅಂದಾಗ ದೇ ಆರ್ ಜಸ್ಟ್ ರೀಕಾಲಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೋತ್ಸ್ ಇನ್ ಡಿಫ್ರೆಂಟ್ ಸೀಸನ್ಸ್ಗೂ ಕೂಡ ರೀಕಾಲ್ ಮಾಡ್ಕೋತಾರೆ. ಅದೇ ಫ್ಯಾನ್ಸಿ ಡ್ರೆಸ್ಸಲ್ಲೂ ಕೂಡ ಹೌದು, ಯಾವ ರೀತಿಯ ಉಡುಪನ್ನು ಧರಿಸ್ಬೇಕು ಅನ್ನೋದನ್ನ ಹೇಳ್ಬೋದು. ಇಲ್ಲಿ ರೀಕಾಲ್ ಅಷ್ಟೇ ಆಗ್ತಾ ಇದೆ. ಸೊ ನಾನು ಇಲ್ಲಿ ಒಂದು ಎಕ್ಸಾಂಪಲ್ನ ತೋರಿಸ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಧರಿಸಬಹುದಾದ ಒಂದು ಬಟ್ಟೆಯನ್ನು ಹೆಸರಿಸಿ ಅಂತ. ಇಲ್ಲಿ ನೇಮ್ ಒನ್ ಕ್ಲಾತ್ ದಟ್ ಕ್ಯಾನ್ ಬಿ ಓನ್ ಡ್ಯೂರಿಂಗ್ ಸಮ್ಮರ್. ಇಲ್ಲಿ ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಕ್ವೆಶನ್ ಆಗಿ ನಾನು ಇದನ್ನು ಕನ್ವರ್ಟ್ ಮಾಡೋವಾಗ ನಾನು ಡೈರೆಕ್ಟ್ ಆಗಿ ಕೇಳ್ದಲೆ ಒಂದು ಸೀಸನ್ನ ಕೇಳ್ಬಿಟ್ಟು ಆ ಸೀಸನ್ನಲ್ಲಿ ಯಾವ ರೀತಿಯ ಬಟ್ಟೆಯನ್ನು ಹಾಕ್ಬೋದು ಅಂತ ಕೇಳ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದೇನು? ವಿದ್ಯಾರ್ಥಿಗಳು ವಿವಿಧ ರೀತಿಯ ಬಟ್ಟೆಗಳನ್ನು ನೆನಪಿಸ್ಕೊಳ್ಳೋದಷ್ಟೇ ಅಗತ್ಯ ಇರೋದು.
ಇದನ್ನೇ ನಾನು ಇವಾಗ ಅಂಡರ್ಸ್ಟ್ಯಾಂಡ್ ಲೆವೆಲ್ಲಿ ಕನ್ವರ್ಟ್ ಮಾಡಿದೆ ಅಂತ ಅಂದರೆ, ಚಳಿಗಾಲದಲ್ಲಿ ಧರಿಸಲು ಯಾವ ಬಟ್ಟೆ ಹೆಚ್ಚು ಸೂಕ್ತವಾಗಿದೆ ಅಂತ ಪ್ರಶ್ನೆ ಕೇಳ್ತೀವಿ. ಸೊ ಈಗ ಅದೇ ಒಂದು ಕಾನ್ಸೆಪ್ಟನ್ನು ನಾನು ಡೈರೆಕ್ಟಾಗಿ ಕೇಳ್ದಲೆ ಚಳಿಗಾಲದಲ್ಲಿ ಧರಿಸಲು ಯಾವ ಬಟ್ಟೆ ಹೆಚ್ಚು ಸೂಕ್ತವಾಗಿದೆ ಅಂತ ಕೇಳಿದಾಗ ವಿದ್ಯಾರ್ಥಿಗಳು ಯಾವ ಯಾವ ಸೀಸನಲ್ಲಿ ಯಾವ ಯಾವ ಬಟ್ಟೆಗಳನ್ನ ಹಾಕಬಹುದು ಅನ್ನೋದನ್ನ ನೆನಪಿಸ್ಕೊಂಡು ಅಲ್ಲಿ ಯಾಕೆ ಆ ಕಾಲದಲ್ಲಿ ಅದೇ ಬಟ್ಟೆನ ಹಾಕಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಅರ್ಥೈಸಿಕೊಳ್ಳುವ ಕೌಶಲ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ಬೋದು. ಈಗ ಇದೇ ಕೋರ್ ಕಾನ್ಸೆಪ್ಟಿಗೆ ಬಟ್ಟೆಗಳ ವಿಧಗಳು ಅನ್ನೋ ಒಂದು ಕಾನ್ಸೆಪ್ಟಿಗೆ ಅಪ್ಲೈ ಲೆವೆಲ್ ಕ್ವೆಶನ್ಸ್ನ, ಅನ್ವಯ ಹಂತದ ಕ್ವೆಶನ್ಗಳನ್ನ ನೀವು ತಯಾರಿಸ್ಬೋದಾ? 1-2 ನಿಮಿಷದ ಕಾಲಾವಕಾಶ. ಯಾವ ರೀತಿ ಪ್ರಶ್ನೆನಾದರೂ ಆಗಿರ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗಿರ್ಬೋದು, ಇಲ್ಲ ನಾರ್ಮಲ್ ಡಿಸ್ಕ್ರಿಪ್ಟಿವ್ ಕ್ವೆಶನ್ ಆಗಿರ್ಬೋದು, ಶಾರ್ಟ್ ಆನ್ಸರ್ ಕ್ವೆಶನ್ ಆಗಿರ್ಬೋದು, ಎಸ್ಸೆ ಟೈಪ್ ಕ್ವೆಶನ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಅನ್ವಯ ಹಂತದ ಪ್ರಶ್ನೆ 4ನೇ ತರಗತಿಯ ಮಕ್ಕಳಿಗೆ. ವೈ ಶುಡ್ ವಿ ವೇರ್ ವೈಟ್ ಕ್ಲಾತ್ಸ್ ಇನ್ ಸಮ್ಮರ್? ಸೂಪರ್ ಮ್ಯಾಮ್. ಸಂಧ್ಯಾ ಮ್ಯಾಮ್ ಹೇಳ್ತಿದ್ದಾರೆ ವೈ ಶುಡ್ ವಿ ವೇರ್ ವೈಟ್ ಕ್ಲಾತ್ಸ್ ಇನ್ ಸಮ್ಮರ್ ಅಂತ. ವಂಡರ್ಫುಲ್ ಕ್ವೆಶನ್. ಇದು ಯಾಕೆ ಅನ್ವಯ ಹಂತಕ್ಕೆ ಹೋಗುತ್ತೆ? ಸಂಧ್ಯಾ ಮ್ಯಾಮ್, ನೀವು ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡ್ಬಹುದಾ? ಅನ್ವಯ ಹಂತಕ್ಕೆ ಯಾಕೆ ಹೋಗುತ್ತೆ ಅಂತ. They will analyze that question, ma'am. ಎಸ್ ಮ್ಯಾಮ್. ಆಗ ಅವ್ರು ನೆನಪಿಸ್ಕೋತಾರೆ ಆ ಸಮ್ಮರ್ ಅಲ್ಲಿ ಹತ್ರ ಯಾವ ತರ ಬಟ್ಟೆ ಹಾಕೋಬಹುದು, ಬ್ಲಾಕ್ ಹಾಕೊಂಡ್ರೆ ಏನ್ ಬರುತ್ತೆ, ಯಾವ ತರ ಅದು ಹೆಲ್ಪ್ ಆಗುತ್ತೆ ವೈಟ್ ನಮ್ಗೆ ಬೇರೆ ಕಲರ್ ಗಿಂತ, ಆತರ ಅನಲೈಸ್ ಮಾಡ್ತಾರೆ. ಎಸ್ ಮ್ಯಾಮ್. ಸೊ ಅಕಸ್ಮಾತ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅದನ್ನ ಅಬ್ಸರ್ವ್ ಮಾಡ್ತಾರೆ ಮ್ಯಾಮ್. ಎಸ್ ಮ್ಯಾಮ್, ಸೂಪರ್ ಮ್ಯಾಮ್. ಸೊ ಈ ರೀತಿಯ ಪ್ರಶ್ನೆಗಳನ್ನ ನಾವು SA ಅಥವಾ FA ನಲ್ಲಿ ಕೇಳಿದಾಗ ವಿದ್ಯಾರ್ಥಿಗಳು ಅದಕ್ಕೆ ಉತ್ತರ ಕೊಡಬೇಕು ಅಂದರೆ ಈ ರೀತಿಯ ಎಕ್ಸ್ಪೋಜರ್ ಮಕ್ಳಿಗೆ ಬೇಕಾಗಿರುತ್ತೆ ಅಲ್ವಾ ಮ್ಯಾಮ್? ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನ ಬೇರೆ ಯಾವ್ದಾದ್ರು ಪ್ರಶ್ನೆಗಳಿದೆ? ವಂಡರ್ಫುಲ್ ಕ್ವೆಶನ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮಳೆಗಾಲದಲ್ಲಿ ಹತ್ತಿಯ ಬಟ್ಟೆ ಧರಿಸಿದರೆ ಯಾಕೆ ನೆನೆಯುತ್ತೇವೆ? ಬ್ಯೂಟಿಫುಲ್ ಕ್ವೆಶನ್ ಮ್ಯಾಮ್. ಕುಮಾರಿ ಮ್ಯಾಮ್, ನೀವೊಂಚೂರು ಇದ್ರ ಬಗ್ಗೆ ವಿಶ್ಲೇಷಣೆ ನೀಡ್ತೀರಾ? ಇದು ಯಾಕೆ ಅನ್ವಯ ಹಂತದ ಪ್ರಶ್ನೆ ಆಗುತ್ತೆ? ಮ್ಯಾಮ್, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ಕುಮಾರಿ ಮ್ಯಾಮ್. ಹಲೋ. ಎಸ್ ಮ್ಯಾಮ್. ಮ್ಯಾಮ್, ಈಗ ಮಳೆಗಾಲದಲ್ಲಿ ಬಟ್ಟೆಯ ಮೂಲಕ ನೀರು ನಮ್ಮ ಬಾಡಿಗೆ ಬರಬಾರ್ದು ಅಂತ ಅಂದ್ರೆ ಅದಕ್ಕೆ ಅಂತಾನೆ ಬೇರೆ ರೀತಿಯ ಬಟ್ಟೆ ಇದಾವೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಹತ್ತಿಯ ಬಟ್ಟೆ ಮತ್ತೆ ಕಾಟನ್ ಬಟ್ಟೆಗಳು ಧರಿಸಿದಾಗ ಅದ್ರ ಮೂಲಕ ನೀರ್ ಬಂದು ನೆನಿತೇವೆ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಆತರ ಅಪ್ಲಿಕೇಶನ್ ಕೇಳ್ಬೋದು. ಬ್ಯೂಟಿಫುಲ್ ಮ್ಯಾಮ್. ಹಾಗೆ ಹತ್ತಿ ಕೂಡ ನೀರನ್ನ ಜಾಸ್ತಿ ಹೀರ್ಕೊಳ್ಳುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮಕ್ಳಿಗೆ ಗೊತ್ತಿದ್ರೆ ಹೆಲ್ಪ್ ಆಗುತ್ತೆ. ಖಂಡಿತ ಮ್ಯಾಮ್. ಬ್ಯೂಟಿಫುಲ್ ಕ್ವೆಶನ್. ಇನ್ನೇನಾದ್ರೂ ಕ್ವೆಶನ್ಸ್ ಇದೆಯಾ? ಓಕೆ. ಸಂಧ್ಯಾ ಮ್ಯಾಮ್ ಹಾಗೂ ಕುಮಾರಿ ಮ್ಯಾಮ್ ಇಬ್ರಿಗೂ ಧನ್ಯವಾದಗಳು. ಈ ರೀತಿಯ ಪ್ರಶ್ನೆಗಳನ್ನ ಹೆಚ್ಚು ಹೆಚ್ಚು ನಾವು ಕೇಳೋದ್ರಿಂದ ಮಕ್ಕಳಿಗೆ ಎಕ್ಸ್ಪೋಜರ್ ಸಿಗುತ್ತೆ ಮತ್ತು ಅವರ ಯೋಚನೆ ಮಾಡುವಂತಹ ಕೆಪಬಿಲಿಟೀಸ್ ಜಾಸ್ತಿ ಆಗುತ್ತೆ, ರಿಫ್ಲೆಕ್ಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ, ಕ್ರಿಯೇಟಿವ್ ಥಿಂಕಿಂಗ್ ಸ್ಕಿಲ್ ವೃದ್ಧಿ ಆಗುತ್ತೆ. ಇದೆಲ್ಲನೂ ಇವತ್ತಿನ 21st ಸೆಂಚುರಿಗೆ ಬೇಕಾಗಿರುವಂಥದ್ದು. ಹಾಗಾಗಿ ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಕ್ವೆಶನ್ಸ್ನ ನಾವು ಕೇಳೋದ್ರಿಂದ ಮಕ್ಕಳನ್ನ ನಾವು 21st ಸೆಂಚುರಿಗೆ ತಯಾರು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಹೆಮ್ಮೆ ನಮಗೆಲ್ಲರಿಗೂ ಇರುತ್ತೆ. ಹೀಗಿದ್ರೆ ಈ ರೀತಿಯ ಪ್ರಶ್ನೆಗಳನ್ನ ನಾವು ಕೇಳಬೇಕು ಅನ್ನೋದಾದರೆ
ಅನುಭವಾತ್ಮಕ ಕಲಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇವಾಗ ನಾವು ಆ, ಈಗ ಅಷ್ಟೇ ಡಿಸ್ಕಸ್ ಮಾಡ್ದಂಗೆ ಅನುಭವ ಪಡೆದಿದ್ರೆ ಅವರಿಗೆ ಗೊತ್ತಾಗುತ್ತೆ. ಅಂದರೆ ಈಗ ಹತ್ತಿ ನೀರನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ ಅಂತ ಹೇಳೋವಾಗ ಅವರು ಅದನ್ನು ಅನುಭವಿಸಿದ್ರೆ ಬೇಗ ಆ ಪ್ರಶ್ನೆಗೆ ಉತ್ತರನ ಕೊಡ್ತಾರೆ. ಅದೇ ರೀತಿ ಈಗ ನಾವು ಮಕ್ಕಳನ್ನ ತಯಾರು ಮಾಡಬೇಕಾದ್ರೆ 4ನೇ ತರಗತಿ ಮಗುನ 4ನೇ ತರಗತಿಗೆ ಅಷ್ಟೇ ತಯಾರು ಮಾಡೋ ಹಾಗಿಲ್ಲ. ನಾವು ಅವ್ರನ್ನ 10ನೇ ತರಗತಿಗೂ ಕೂಡ 10ನೇ ತರಗತಿಯ ಒಂದು ಎಕ್ಸಾಮ್ನ ಫೇಸ್ ಮಾಡೋದಕ್ಕೂ ಕೂಡ ಇವಾಗಲೇ ನಾವು ಪ್ರಿಪೇರ್ ಮಾಡಬೇಕಾಗತ್ತೆ ಮಕ್ಕಳನ್ನ. ಹಾಗೆ ಸುಷ್ಮಾ ಮ್ಯಾಮ್ ಒಂದು ಕೇಳಿದ್ದಾರೆ, ವಂಡರ್ಫುಲ್ ಕ್ವೆಶನ್ಸ್, ತುಂಬ ಚೆನ್ನಾಗಿ ಬರ್ತಿದೆ. woolen clothes and cotton clothes are given in the same time. Which clothes you prefer for summer? Beautiful question, ಮ್ಯಾಮ್. ಸೊ ಇಲ್ಲಿ ಆ್ಯಕ್ಚುಲಿ ಮಕ್ಕಳು ಅನಲೈಸ್ ಲೆವೆಲಿಗೆ ಹೊರಟೋಗ್ತಾರೆ. ಸುಷ್ಮಾ ಮ್ಯಾಮ್, ನೀವು ಒಂದು ಸ್ವಲ್ಪ ವಿಶ್ಲೇಷಣೆ ಕೊಡ್ಬೋದಾ ಇದ್ರ ಬಗ್ಗೆ? ಹಲೋ. ಚಳಿ, ಎಸ್ ಮ್ಯಾಮ್. ಮ್ಯಾಮ್, ಇವಾಗ ನಾವು ವುಲನ್ ಕ್ಲಾತ್ಸ್ ಕಾಟನ್ ಕ್ಲಾತ್ಸ್ ಎರಡನ್ನು ಕೊಟ್ಟಾಗ ಮಕ್ಕಳಿಗೆ ವುಲನ್ ಕ್ಲಾತ್ಸ್ ನಮ್ಮ ಬಾಡಿನ ತುಂಬಾ ಬೆಚ್ಚಗಿಡುತ್ತೆ. ಕಾಟನ್ ಕ್ಲಾತ್ಸ್ ನಾವು ಸಮ್ಮರ್ ಅಲ್ಲಿ ಹಾಕೊಂಡಾಗ ಅದು ಏನೋ ನಮ್ದು ಸ್ವೆಟ್ ಎಲ್ಲ ಅಬ್ಸರ್ವ್ ಮಾಡುತ್ತೆ ಅನ್ನೋ ಕಾನ್ಸೆಪ್ಟ್ ಗೆ ಮಕ್ಕಳು ಆನ್ಸರ್ ಮಾಡ್ತಾರೆ. ಸೂಪರ್ ಮ್ಯಾಮ್, ತುಂಬಾ ಒಳ್ಳೆ ಕ್ವೆಶನ್. ಥ್ಯಾಂಕ್ ಯು ಮ್ಯಾಮ್ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಂದೀಶ್ ಸರ್ ಕೇಳ್ತಿದ್ದಾರೆ, ಚಳಿಗಾಲದಲ್ಲಿ ಒಂದು ದಪ್ಪ ಹೊದಿಕೆ ಬಳಸುವುದಕ್ಕಿಂತ 2 ಹೊದಿಕೆಗಳನ್ನು ಬಳಸುವುದು ಸೂಕ್ತ ಏಕೆ ಅಂತ. ನಂದೀಶ್ ಸರ್, ನೀವೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಇಲ್ಲಿ? ನಂದೀಶ್ ಸರ್. ಓಕೆ. ಶ್ರೀನಿಧಿ ಸರ್, ಯೂಸ್ ಆಫ್ ಸಾಕ್ಸ್, ಅಂಬ್ರೆಲಾ, ಏಪ್ರಾನ್, ಸ್ವೆಟರ್ ಇದ್ರ ಬಗ್ಗೆ ಎಲ್ಲ ಕೇಳ್ಬೋದು ಅಂತ ಹೇಳ್ತಿದ್ದಾರೆ. ವಂಡರ್ಫುಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಆಕ್ಟಿವ್ ಪಾರ್ಟಿಸಿಪೇಷನಿಗೆ. ಈ ಎಲ್ಲ ರೀತಿಯ ಪ್ರಶ್ನೆಗಳನ್ನ ಉತ್ತರಿಸೋದಕ್ಕೆ ವಿದ್ಯಾರ್ಥಿಗಳ ರಿಫ್ಲೆಕ್ಟಿವ್ ಥಿಂಕಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಿಫ್ಲೆಕ್ಟಿವ್ ಥಿಂಕಿಂಗ್ ಬೇಕು ಅಂತ ಅಂದರೆ ಅವರಿಗೆ ಅನುಭವ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರೀತಿಯ ಅನುಭವಾತ್ಮಕ ಬೋಧನಾ ಕಲಿಕೆ ನಮ್ಮ ಎಲ್ಲ ಕ್ಲಾಸ್ ರೂಮ್ಸಲ್ಲೂ ನಡೀತಾ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತಾಗ್ತಾ ಇದೆ. ಸೊ ಈ ರೀತಿಯ ಒಂದು ಕಲಿಕೆಯನ್ನು ನಾವು ಇನ್ನೂ ಹೆಚ್ಚು ಮಕ್ಕಳಿಗೆ ಕೊಡೋದಕ್ಕೆ ಪ್ರಯತ್ನ ಪಡೋಣ. ಹಾಗಿದ್ರೆ ಇಲ್ಲಿಗೆ ಅಸೆಸ್ಮೆಂಟ್ನ ಮತ್ತೊಂದು ಹಂತಕ್ಕೆ ಹೋಗೋಣಂತೆ. ನಾವು ತಯಾರಿಸಿಕೊಟ್ಟಿರುವಂತಹ ಬುಕ್ಸ್ ಇದೆ, ಅಂದರೆ ನ್ಯಾಸ್ಗೋಸ್ಕರ ಅಂತ ಹೇಳಿಬಿಟ್ಟು ನಾವು ಒಂದಷ್ಟು ಬುಕ್ಸ್ನ ಪ್ರಿಂಟ್ ಮಾಡಿ ಕೊಟ್ಟಿದ್ವಿ ತರಗತಿ 9 ಮತ್ತು ತರಗತಿ 6ಕ್ಕೆ. ಟೀಚೋಪಿಯಾ ಆ್ಯಪ್ನಲ್ಲಿ ಟೀಚೋಪಿಯಾ ಸಮರ್ಥ್ ಅನ್ನೋ ಸೆಕ್ಷನ್ನಲ್ಲಿ ಈ ಎಲ್ಲ ಬುಕ್ಸೂ ಕೂಡ ಥೀಮ್ ವೈಸ್ ಸೆಗ್ರಿಗೇಟ್ ಆಗಿ ಅಪ್ಲೋಡ್ ಮಾಡಲಾಗಿದೆ. ಅದರಲ್ಲಿರುವಂತಹ ಪ್ರಶ್ನೆಗಳು ನಾವು ಉಪಯೋಗಿಸ್ಕೋಬಹುದು. ಇವಾಗ ನಾವು 6ನೇ ತರಗತಿ 9ನೇ ತರಗತಿಯ ಬುಕ್ಸಲ್ಲಿ, ಅಂದರೆ ಟೀಚೋಪಿಯಾ ಸಮರ್ಥ್ ಸೆಕ್ಷನಲ್ಲಿ 9ನೇ ತರಗತಿ ಬುಕ್ಕಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಅನ್ನೋ ಥೀಮಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಇದು. ಅರಣ್ಯ ಪ್ರದೇಶ ಕಡಿಮೆಯಾಗಲು ಸಂಭವನೀಯ ಕಾರಣ ಏನಿರಬಹುದು ಅಂತ. ಇಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇದೆ. ಇದೇ ಕ್ವೆಶನನ್ನು ಇದೇ ರೀತಿ ಕೇಳ್ಬೋದು ಅಥವಾ ಬೇರೆ ರೀತಿನಲ್ಲಿ ಕೇಳ್ಬೋದು. ವಿದ್ಯಾರ್ಥಿಗಳಿಗೆ ಅರಣ್ಯ ಪ್ರದೇಶದ ಬಗ್ಗೆ ಜ್ಞಾನವನ್ನು ಹೆಚ್ಚಿಸೋದಕ್ಕೆ ಮತ್ತು ಈ ರೀತಿಯ ಪ್ರಶ್ನೆಗಳನ್ನ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡೋದಕ್ಕೆ ಈ ಸಂಪನ್ಮೂಲಗಳು ನಿಮಗೆ ಸಹಾಯ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಅದೇ ರೀತಿ 6ನೇ ತರಗತಿಯ ವರ್ಕ್ ಬುಕ್ನಲ್ಲಿ ಈ ಪ್ರಶ್ನೆಗಳನ್ನು ಕೇಳಲಾಗಿದೆ. ಥೀಮ್ ಬಂದ್ಬಿಟ್ಟು ನಾವು ತಯಾರಿಸುವ ವಸ್ತುಗಳು ಮತ್ತು ಮಾಡುವ ಕೆಲಸಗಳು ಅಂತ ಹೇಳಿಬಿಟ್ಟು ಒಂದು ಥೀಮ್ ಇದೆ. ಆ ಥೀಮಲ್ಲಿ ಡ್ರೆಸ್ ಡಿಸೈನ್ ಬಗ್ಗೆ ಈ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಇದಷ್ಟನ್ನು ನೀವು ಬ್ರೌಸ್ ಮಾಡಿ ನಿಮಗೆ ನಿಮಗೆ ಹೇಗೆ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನ ಕೇಳಬಹುದು. ಈ ರೀತಿ ಮಲ್ಟಿಪಲ್ ಚಾಯ್ಸ್ನ ಕ್ವೆಶನ್ಸು ಗ್ರೇಡ್ ಸ್ಪೆಸಿಫಿಕ್ ಆಗಿ ಇಲ್ಲ ಇದು. ಹಾಗಾಗಿ ಯಾವ ಗ್ರೇಡಿಗೆ ಬೇಕಾದ್ರೂ ಪ್ರಶ್ನೆಗಳನ್ನ ಕೇಳಬಹುದು, ಸಹಾಯ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ಇದಿಷ್ಟು ಅಸೆಸ್ಮೆಂಟ್ ಬಗ್ಗೆ ಆಗಿತ್ತು. ಈಗ ಸಂಚಲನ ಸೆಷನ್ನಲ್ಲಿ ನಾವು ಮಾಡಬೇಕು ಅನ್ನೋದಾದರೆ
ಸಂಚಲನ ಸೆಷನಿಗೆ ಏನು ಬೇಕು, ಕೈಪಿಡಿ ಆಲ್ರೆಡಿ ನಿಮಗೆ ತಲುಪಿಸಿದ್ವಿ. ಆ ಕೈಪಿಡಿಯಲ್ಲಿ ಒಂದಷ್ಟು ಚಟುವಟಿಕೆಗಳನ್ನ ನೀಡಿದ್ದೀವಿ. ಹಾಗೆ ಲೆಸನ್ ಪ್ಲಾನ್ಸ್ಗೆ QR ಕೋಡ್ಸು ಮತ್ತು ಲಿಂಕ್ಸ್ ಎಲ್ಲ ಕೊಟ್ಟಿದ್ದೀವಿ. ಅದರಲ್ಲಿರುವಂತಹ ಒಂದು 3 ಚಟುವಟಿಕೆಗಳನ್ನ ಈಗ ಡಿಸ್ಕಸ್ ಮಾಡೋಣ. ಇಲ್ಲಿರುವಂತಹದ್ದು ಒಂದು ಚಟುವಟಿಕೆ ಮ್ಯಾಗ್ನೆಟಿಕ್ ಸ್ಲೈಮ್ ಬಗ್ಗೆ. ಮ್ಯಾಗ್ನೆಟಿಕ್ ಸ್ಲೈಮ್ನ ಹೇಗೆ ತಯಾರಿಸೋದು ಅನ್ನೋದ್ರ ಬಗ್ಗೆ ಆ ಹ್ಯಾಂಡ್ ಬುಕ್ಕಲ್ಲಿ ಒಂದು ವಿಡಿಯೋ ಇದೆ. ಆ ವಿಡಿಯೋನ ನೀವು ನೋಡಬಹುದು. ನಾನಿಲ್ಲಿ ಸ್ಲೈಮ್ನ ತಯಾರಿಸೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಅದರಿಂದ ನಾವು ಏನೇನೆಲ್ಲ ಮಾತಾಡ್ಬೋದು, ಯಾವ ರೀತಿ ಡಿಸ್ಕಷನ್ಸ್ನ ತಗೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಇಲ್ಲಿ ಕಾಣಿಸ್ತಾ ಇರುವಂತಹ ಬ್ಲ್ಯಾಕ್ ಲಿಕ್ವಿಡ್ ಏನಿದೆ ಅದನ್ನ ಸ್ಲೈಮ್ ಅಂತ ತಿಳ್ಕೊಳ್ಳೋದಾದ್ರೆ, ಇಲ್ಲಿರುವಂತಹ ಒಂದು ಬ್ಲಾಕ್ ಅನ್ನ ನಾನು ಮ್ಯಾಗ್ನೆಟ್ ಅಂತ ತಿಳ್ಕೊಂಡ್ರೆ, ಅಂದ್ರೆ ನಿಯೋಡಿಮಿಯಂ ಮ್ಯಾಗ್ನೆಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಸ್ಲೈಮ್ ಮಾತ್ರ ಆ ಮ್ಯಾಗ್ನೆಟ್ನ ತಂದಾಗ ಏನಾಗುತ್ತೆ, ನಿಧಾನಕ್ಕೆ ಸ್ಲೈಮು ಒಳಗೋಗಿ ಈ ರೀತಿ ಅದನ್ನ ಆವರಿಸುತ್ತೆ, ಕಂಪ್ಲೀಟ್ ಆಗಿ ಒಳಗಡೆ ತಗೊಂಡ್ಬಿಡುತ್ತೆ. ಯಾಕೆ ಹಿಂಗಾಯ್ತು, ಈ ರೀತಿ ಯಾಕೆ ಸ್ಲೈಮ್ ವರ್ತಿಸುತ್ತೆ, ಮ್ಯಾಗ್ನೆಟ್ ಯಾಕೆ ಒಳಗೋಯ್ತು, ಈ ರೀತಿಯ ಪ್ರಶ್ನೆಗಳನ್ನೆಲ್ಲ ನಾವು ಕೇಳಬಹುದು ಅಲ್ಲಿ ಏನೇನಾಗುತ್ತೆ ಅಂತ. ಈ ಸ್ಲೈಮ್ ಯಾಕೆ ಅದನ್ನ ಆವರಿಸ್ತು, ಒಂದು ಮ್ಯಾಗ್ನೆಟ್ ಅನ್ನ ಯಾಕೆ ಆವರಿಸ್ತು, ಆ ಮ್ಯಾಗ್ನೆಟ್ ಇದ್ರೆ ಅಷ್ಟೇ ಹಂಗಾಗತ್ತಾ, ಬೇರೆ ಯಾವ್ದಾದ್ರು ವಸ್ತುನ ಇಟ್ರೆ ಅದೇ ರೀತಿ ಆವರಿಸುತ್ತಾ, ಆ ಸ್ಲೈಮ್ ಅಲ್ಲಿ ಇರುವಂತಹ ಫೈಲಿಂಗ್ಸ್ ಯಾಕೆ ಸಪ್ರೇಟ್ ಆಗಲಿಲ್ಲ, ಈ ರೀತಿಯಂತಹ ಪ್ರಶ್ನೆಗಳನ್ನೆಲ್ಲ ಕೇಳಿದಾಗ ಡಿಸ್ಕಷನ್ಸ್ನ ನಾವು ತಗೊಂಡೋಗ್ಬೋದು. ಇದಕ್ಕೆ ಸಂಬಂಧಪಟ್ಟಿರುವಂತಹ ರಿಫ್ಲೆಕ್ಟಿವ್ ಕ್ವೆಶನ್ಸ್ ಕೂಡ ಹ್ಯಾಂಡ್ ಬುಕ್ ಅಲ್ಲಿ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡೋದ್ರಿಂದ ನಿಮಗೆ ಸಹಾಯ ಆಗುತ್ತೆ. ಇದು ಒಂದು. ನೆಕ್ಸ್ಟ್ ಆಕ್ಟಿವಿಟಿ ಇರೋದು ತರಗತಿ 6ಕ್ಕೆ ಏರ್ ಅರೌಂಡಸ್ ಚಾಪ್ಟರ್ ಇರುವಂತಹದ್ದು. ಇದು ಆಕಾಶ ಬುಟ್ಟಿ ಬಗ್ಗೆ ಇದೆ. ಇವಾಗ ಆಕಾಶ ಬುಟ್ಟಿನ ತೋರ್ಸೋದಕ್ಕೆ ಮಕ್ಳಿಗೆ ಆಗೋದಿಲ್ಲ. ಅದರ ಒಂದು ಚಿಕ್ಕ ಮಾಡೆಲ್ನ ಇಲ್ಲಿ ತಯಾರಿಸ್ಬೋದು ಅಂತ ಹ್ಯಾಂಡ್ ಬುಕ್ ಅಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ನಾವು ತಯಾರಿಸಿದ್ಮೇಲೆ ಮಕ್ಳಿಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ, ಯಾಕೆ ಆ ಪ್ಲಾಸ್ಟಿಕ್ ಕವರ್, ಈಗ ಪ್ಲಾಸ್ಟಿಕ್ ಕವರ್ನ ನಾನು ಉಪಯೋಗಿಸಿದ್ದೀನಿ ಅಂತ ಅಂದ್ರೆ, ಪ್ಲಾಸ್ಟಿಕ್ ಕವರ್ ಯಾಕೆ ಆ ರೀತಿ ಎಕ್ಸ್ಪ್ಯಾಂಡ್ ಆಯ್ತು, ಏನ್ ಡ್ರೈವ್ ಮಾಡ್ತು ಅದನ್ನ, ಈಗ ನಾನು ಕ್ಯಾಂಡಲ್ ಹಚ್ಚೋಕ್ಕೂ ಮುಂಚೆ ಹೇಗಿತ್ತು, ಈ ಕ್ಯಾಂಡಲ್ ಹಚ್ಚೋಕ್ಕೂ ಮುಂಚೆ ಈ ರೀತಿ ಇತ್ತು, ಕ್ಯಾಂಡಲ್ ಹಚ್ಚದ್ಮೇಲೆ ತಕ್ಷಣ ಅದ್ ಯಾಕೆ ಹಂಗಾಯ್ತು, ಯಾಕೆ ಆ ರೀತಿ ಬರ್ತಾ ಇದೆ, ಅದರಿಂದ ನಮಗೆ ಆಕಾಶ ಬುಟ್ಟಿನ ನಾವು ತಯಾರಿಸೋದಕ್ಕೆ ಈ ಫಿನಾಮಿನನ್ ಹೆಂಗ್ ಸಹಾಯ ಆಗುತ್ತೆ, ಈ ರೀತಿಯ ಪ್ರಶ್ನೆಗಳನ್ನೆಲ್ಲ ನಾವು ಚರ್ಚೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ರಿಫ್ಲೆಕ್ಟಿವ್ ಥಿಂಕಿಂಗ್ನ ಇನ್ಕ್ರೀಸ್ ಮಾಡ್ಬೋದು. ಅದೇ ರೀತಿ ನೋಡಿ, ಈ ಆಕಾಶ ಬುಟ್ಟಿಗಳು ದೀಪಾವಳಿ ಟೈಮಲ್ಲಿ ಜಾಸ್ತಿ ನಾವು ನೋಡ್ಬೋದು. ದೀಪಾವಳಿ ಸಮಯದಲ್ಲಿ ನಮ್ಮ ವಿದ್ಯಾರ್ಥಿಗಳೆಲ್ಲ ಇದನ್ನೆಲ್ಲ ಆಕಾಶ ಬುಟ್ಟಿನ ಆಕಾಶಕ್ಕೆ ಬಿಟ್ಟು ಎಂಜಾಯ್ ಮಾಡಿರೋದೆಲ್ಲ ಇರುತ್ತೆ. ಆ ಸಿಚುವೇಶನ್ ಕೂಡ ನಾವು ಇಲ್ಲಿ ತಗೊಂಡು ಬಂದು ನಾವು ಅವರಿಗೆ ವಿಶ್ಲೇಷಿಸಬಹುದು, ಇದು ಯಾಕೆ ಈ ರೀತಿ ವರ್ತಿಸುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿರುವಂತಹ ಸ್ವಾವಲೋಕನ ಪ್ರಶ್ನೆಗಳು ಹೀಗಿದೆ. ಆಕಾಶ ಬುಟ್ಟಿ ಮೇಲೆ ಇರುತ್ತಿದೆ, ಪ್ಲವನತೆಯ ತತ್ವವನ್ನು ಚಟುವಟಿಕೆಯೇ ಹೇಗೆ ವಿವರಿಸುತ್ತದೆ. ಈಗ ಈ ಒಂದು ಚಟುವಟಿಕೆಯಿಂದ ಪ್ಲವನತೆ ಬಗ್ಗೆ ನಾವೇನಾದ್ರೂ ಹೇಳ್ಬೋದಾ, ಆಕಾಶ ಬುಟ್ಟಿಯ ಕಾರ್ಯನಿರ್ವಹಣೆಯಲ್ಲಿ ಮೇಲಕ್ಕೇರುವ ಬಿಸಿಗಾಳಿಯ ವಿಸ್ತರಣೆಯನ್ನು ಅವಲೋಕಿಸಿ, ಬಲೂನುಗಳಲ್ಲಿನ ಬಲೂನಿನೊಳಗಿನ ಬಿಸಿಯಾಗುತ್ತಿರುವ ಗಾಳಿಯು ಅದರ ಏರಿಕೆಗೆ ಯಾವ ರೀತಿ ಕೊಡುಗೆ ನೀಡಿದೆ, ಅಂದ್ರೆ ಬಿಸಿ ಗಾಳಿ ಹೇಗೆ ಕೊಡುಗೆ ನೀಡುತ್ತಿದೆ ಅನ್ನೋ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಈ ರೀತಿಯ ಪ್ರಶ್ನೆಗಳು ಕೂಡ ಹ್ಯಾಂಡ್ ಬುಕ್ ಅಲ್ಲಿ ಇದೆ, ಕೇಳಬಹುದು ನೀವು. ಇನ್ನೊಂದು ಆಕ್ಟಿವಿಟಿ ಬಂದು ಇದು ವೇಸ್ಟ್ ವಾಟರ್ ಸ್ಟೋರಿ, 7ನೇ ತರಗತಿಗೆ ಸಂಬಂಧಪಟ್ಟಿರುವಂತದ್ದು. ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ಕೊಳಚೆ ನೀರು ಅಥವಾ ಮಡ್ ವಾಟರ್ನ ತಗೊಂಡು ಬಂದಾಗ ಅದರೊಳಗಡೆ ನಾವು ಪಟಿಕಾನ ಹಾಕಿದಾಗ, ಅಂದ್ರೆ ಆಲಮ್ ಅನ್ನ ಹಾಕಿದಾಗ ನಿಧಾನಕ್ಕೆ ಆ ಎಲ್ಲ ಸೆಡಿಮೆಂಟೇಶನ್ ಆಗುತ್ತೆ. ಇದು ವಿದ್ಯಾರ್ಥಿಗಳು ಹೆಚ್ಚಾಗಿ ನೋಡ್ತಾ ಇರ್ತಾರೆ. ಯೂಶಲಿ ನಾವು ಎಲ್ಲ ಕಡೆ ಪಟಿಕನ ಯೂಸ್ ಮಾಡೋದು ಕಾಮನ್ ಇವಾಗ. ಸೊ ಈ ಪ್ರಾಸೆಸ್ ನಮಗೆ ಯಾವ ರೀತಿ ಸಹಾಯ ಮಾಡುತ್ತೆ, ಯಾಕೆ ಆ ಒಂದು ಸೆಡಿಮೆಂಟೇಶನ್ ಆಯಿತು, ವಾಟರ್ ಹೇಗೆ ಫಿಲ್ಟರ್ ಆಯಿತು, ಇದ್ರ ಬಗ್ಗೆ ಎಲ್ಲ ನಾವು ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಅವರು ನೋಡಿರುವಂತಹ ಒಂದು ಪ್ರಾಸೆಸ್ಸನ್ನೇ ನಾವು ಮತ್ತೆ ರೀಇನ್ಫೋರ್ಸ್ ಮಾಡಿ ನಾವು ಅವರಿಗೆ ಪ್ರಶ್ನೆಗಳನ್ನು ಕೇಳಬಹುದು. ಈ ಚಟುವಟಿಕೆಗಳ ಬಗ್ಗೆ ಸಂಚಲನ ಸೆಂಟರಲ್ಲೂ ಕೂಡ ನೀವು ಪ್ರಶ್ನೆಗಳನ್ನು ಕೇಳಿ ಇದರಿಂದ
ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡ್ಬೋದು, ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶಗಳನ್ನು ಹೇಗೆ ತರಬಹುದು. ಅಂದರೆ ಈಗ ರಿಫ್ಲೆಕ್ಟಿವ್ ಥಿಂಕಿಂಗ್ ಬಗ್ಗೆ ಹೇಳಿದೆ, ಆಮೇಲೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದೆ. ಇದನ್ನೆಲ್ಲ ಹೇಗೆ ತರಬಹುದು ಅನ್ನೋದ್ರ ಬಗ್ಗೆ ನೀವು ಸಂಚಲನ ಸೆಂಟರಲ್ಲಿ ಡಿಸ್ಕಸ್ ಮಾಡ್ಬೋದು. ಆ್ಯಂಡ್ ಇವಾಗ SA2 ಬರ್ತಿರೋದ್ರಿಂದ ಅದ್ರ ಬಗ್ಗೆನೂ ಕೂಡ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೋದು. ಇದಿಷ್ಟು ಈ ಒಂದು ಸಂಚಲನಗೆ ಬೇಕಾಗಿರುವಂತಹ ಪೂರ್ವ ಸಿದ್ಧತೆಗಳಾಗಿತ್ತು. ಈಗ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ಖಂಡಿತ ಕೇಳಬಹುದು. ಇನ್ನೇನಾದರೂ ಸಪೋರ್ಟ್ ಬೇಕು ಅಂತ ಅಂದರೆ ಖಂಡಿತ ನಾವು ಟ್ರೈ ಮಾಡ್ತೀವಿ ಕೊಡೋದಕ್ಕೆ. ಇಷ್ಟೊತ್ತು ನಮ್ಮ ಜೊತೆ ಸಕ್ರಿಯವಾಗಿ ಪಾಲ್ಗೊಂಡ ಎಲ್ಲ ಶಿಕ್ಷಕ ಸುಗಮಕಾರರಿಗೆ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನಮ್ಮ ಏನೋ ಒಂದು ಚಿಕ್ಕ ಚೇಂಜ್ ತರಬೇಕು ಅನ್ನೋ ಒಂದು ನಮ್ಮ ಚಿಕ್ಕ ಪ್ರಯತ್ನದಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮಗೂ ಹೇಳ್ಕೊಡ್ತಾ ಇದ್ದೀರಾ. ಕಲಿಕೆ ಎರಡು ಕಡೆಯಿಂದ ಆಗ್ತಾ ಇದೆ. ಹಾಗಾಗಿ ಈ ಕಲಿಕೆ ಹೀಗೆ ಮುಂದುವರಿಲಿ ಮತ್ತು ಮತ್ತಷ್ಟು ಮಕ್ಕಳ ಮನಸ್ಸುಗಳನ್ನು ಗೆಲ್ಲೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ, ಅವರ ಭವಿಷ್ಯವನ್ನು ರೂಪಿಸೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಈ ಒಂದು ಸೆಷನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಫಾರ್ ಸಂಚಲನ.